ಶ್ರೀನಿವಾಸನೆ ಭಕ್ತಪೋಷಣೆ ಜ್ಞಾನಿಕುಲಗಳಿಗಭಯದಾಯಕ ದೀನಬಾಂಧವ ನೀನೆಯ ನಮನದರ್ಥ ಪೂರೈಸೋ ಅನುಪಮೋಪಮ ಜ್ಞಾನ ಸಂಪದ ವಿನಯಪೂರ್ವಕ ವಿತ್ತು ಪಾಲಿಸೋ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ಜನುಮ ಜನುಮಕ್ಕೆ ಮರೆಯಬೇಡವೋ ಶೇಷಗಿರಿವಾಸ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವ ನಿಮಗಾಃ ನಮಃ ಸ್ವಾಮಿನ್ ರಾಮ ಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶಂ ನೋ ಜಯ ಜಯ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಶ್ರೀಶಾದಿದೇವತಾರಂಭಾಂ ಶ್ರೀಮನ್ಮಧ್ವ ಸುಮಧ್ಯಮಾಂ ಸಾಕ್ಷಾತ್ ಮದ್ಗುರುಪರ್ಯಂತಾಂ ವಂದೇ ಗುರುಪರಂಪರಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಸ್ತುತ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿತ್ಯಜ್ಞಾನ ಯಜ್ಞದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಅತ್ಯಂತ ಕರುಣೆಯಿಂದ ಪ್ರತಿನಿತ್ಯ ಜ್ಞಾನಯಜ್ಞ ನಡಿಬೇಕು ಶ್ರೀಮಠದಲ್ಲಿ, ಉಪನ್ಯಾಸ ಪಂಡಿತರುಗಳು ಪ್ರತಿನಿತ್ಯ ನಡೆಸಬೇಕು ಅಂತ ಆದೇಶ ಮಾಡಿದ್ದಾರೆ. ಅವರ ಮಂತ್ರಾಕ್ಷತೆಯ ಬಲದಿಂದ ಪ್ರತಿನಿತ್ಯ ಜ್ಞಾನಯಜ್ಞ ನಡೀತಾ ಇದೆ. ಇವತ್ತು ಮಧ್ವಾಚಾರ್ಯರು ಪ್ರಪಂಚಕ್ಕೆ ಕೊಟ್ಟ ಸಂದೇಶ ಏನು? ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವಂತನ ಆಜ್ಞೆಯನ್ನು ಶಿರಸ ವಹಿಸಿ ಅವತಾರ ಮಾಡಿದ ಮಹಾಜ್ಞಾನಿಗಳು. ವಿಜ್ಞಾನ ಭಾನುಮತಿ ಕಾಲಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನೇಂಧೆ ಮಾರ್ಗಾತ್ ಸತಾಂ ಸ್ಕಲತಿ ಖಿನ್ನರುದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ಎಲ್ಲ ದೇವತೆಗಳು ಪರಮಾತ್ಮನ ಹತ್ತಿರ ಪ್ರಾರ್ಥನೆ ಮಾಡಿದಾಗ ಎಲ್ಲ ದೇವತೆಗಳ ಪ್ರಾರ್ಥನೆಗೆ ಓಗೊಟ್ಟು ಪರಮಾತ್ಮ ವಾಯುದೇವರಿಗೆ ಆದೇಶ ಮಾಡ್ತಾನೆ. ಅತ್ಯಂತ ಘೋರವಾದ ಜ್ಞಾನ ಕಲಿಯುಗದಲ್ಲಿ ಹುಟ್ಟಿಕೊಂಡಿದೆ. ವಿಶ್ವಂ ಮಿಥ್ಯಾ ವಿಭುಃ ಅಗುಣವಾನ್ ಆತ್ಮನಾಂ ನಾಸ್ತಿ ಭೇದ. ಇಡೀ ಜಗತ್ತೆಲ್ಲ ಸುಳ್ಳು. ಪರಮಾತ್ಮ ಅವನನ್ನು ನಾವು ಏನಂತ ಉಪಾಸನೆ ಮಾಡ್ತೀವಿ? ಅನಂತ ಕಲ್ಯಾಣ ಗುಣಪರಿಪೂರ್ಣ ಅಂತ ಉಪಾಸನೆ ಮಾಡ್ತೀವಿ. ಆದರೆ ಪರಮಾತ್ಮನಲ್ಲಿ ಯಾವುದೇ ಗುಣಗಳಿಲ್ಲ. ಪರಮಾತ್ಮ ನಿರ್ಗುಣ. ಆತ್ಮನಾಂ ನಾಸ್ತಿ ಭೇದ. ಪರಸ್ಪರ ಜೀವರಲ್ಲಿ ಭೇದ ಇಲ್ಲ. ಮನೆಯಲ್ಲಿ ಏನೋ ಟೆನ್ಷನ್ ಇರುತ್ತೆ, ಬೆಳಗ್ಗೆ ಜಗಳ ಆಗಿರುತ್ತೆ, ಅದೇ ಟೆನ್ಷನಿಂದ ಬಂದು ಕೂತ್ಕೊಂಡಿರ್ತೇವೆ. ಆ ಟೆನ್ಷನ್ನು ಇನ್ನೊಬ್ಬನಿಗೂ ಅಪ್ಲೈ ಆಗಲಿ. ಏನು ದುಃಖ ಆಗಿರುತ್ತೋ ಮನಸ್ಸಿಗೆ ಇನ್ನೊಬ್ಬನಿಗೂ ಆ ದುಃಖ ಆಗಲಿ. ಯಾಕೆ? ನಮಗೆ ಸಂಬಂಧಪಟ್ಟ ಕಷ್ಟಗಳು ದುಃಖಗಳು ನಮಗೆ ಮಾತ್ರ ಅಲ್ಲ, ಇನ್ನೊಬ್ಬರಿಗೂ ಅಪ್ಲೈ ಆಗಬೇಕು. ಏಕೆಂದರೆ ಆತ್ಮರಲ್ಲಿ ಪರಸ್ಪರ ಜೀವರಲ್ಲಿ ಭೇದ ಇಲ್ಲ ಅಂತ ಇಷ್ಟು ಕೆಟ್ಟ ಕೆಟ್ಟ ಜ್ಞಾನ ಹುಟ್ಟಿಕೊಂಡಿದೆ. ಅದಕ್ಕೆ ಪರಮಾತ್ಮ ನೀನು ಅವತಾರ ಮಾಡಿ ಅದನ್ನೆಲ್ಲ ನಾಶ ಮಾಡಬೇಕಪ್ಪ ಅಂತ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ಅಂದ, ನಾನು ಈ ಯುಗದಲ್ಲಿ ಅವತಾರ ಮಾಡಲ್ಲ, ನನಗೆ ತ್ರಿಯುಗ ಅಂತ ಹೆಸರು. ಹಾಗಾಗಿ ಬೇರೆಯವ್ರನ್ನ ಅವತಾರ ಮಾಡಿ ನಾನು ಕಳಿಸ್ತೇನೆ, ಬೇರೆಯವರಿಗೆ ಅವತಾರ ಮಾಡಲಿಕ್ಕೆ ಆದೇಶ ಕೊಡ್ತೇನೆ ಅಂತ ಪರಮಾತ್ಮ ಹೇಳಿದ. ಯಾರು ಅಂತ ಪ್ರಶ್ನೆ. ಏಕೆಂದರೆ ಇದು ಬಲ ಕಾರ್ಯ ಅಲ್ಲ. ಎಷ್ಟೋ 10,000 ಜನ 1,00,000 ಜನ ದೈತ್ಯರಿದ್ದಾರೆ, ರಾಕ್ಷಸರಿದ್ದಾರೆ, ಅವರನ್ನೆಲ್ಲ ಸಂಹಾರ ಮಾಡಿಕೊಂಡು ಬರಬೇಕು, ಅಸ್ತ್ರಶಸ್ತ್ರಗಳನ್ನು ಹಿಡ್ಕೊಂಡು ಅವತಾರ ಮಾಡಿದ್ರಾಯಿತು, ಯಾರನ್ನು ಬೇಕಾದರೂ ಕಳಿಸ್ಬೋದು, ಬಲ ಕಾರ್ಯ ಅಂತಲ್ಲ. ಇದು ಜ್ಞಾನ ಕಾರ್ಯ. ಹಾಗಾಗಿ ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕು ಅಂದರೆ ಮೊದಲು ಅವನು ಸರ್ವಜ್ಞನಾಗಿರಬೇಕು. ಹಾಗಾಗಿ ಜ್ಞಾನಪೂರ್ಣನಾಗಿರಬೇಕು. ಪರಮಾತ್ಮ ವಾಯುದೇವರ ಕಡೆ ಮಂದಹಾಸದಿಂದ ಮುಖ ಮಾಡಿದ.
ವಾಯುದೇವರಿಗೆ ಗೊತ್ತಾಯಿತು, ನಾನು ಅವತಾರ ಮಾಡಬೇಕು. ಆದೇಶ ಮೌಲಿಮಣಿ ಮುಜ್ವಲ ವರ್ಣಮೇನಂ ಬದ್ಧಾಂಜಲಿರ್ ಮರುತನರ್ಘ್ಯ ಮದತ್ತ ಮೂರ್ಧ್ನಾ. ಪರಮಾತ್ಮನ ಆದೇಶವನ್ನು ಶಿರಸ್ಸಿನಲ್ಲಿ ಧಾರಣೆ ಮಾಡಿ ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರ ಮಾಡಿದರು. ವಾಯುದೇವರು ಇಲ್ಲದೇ ಇದ್ದರೆ ನಾವೆಲ್ಲ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ವಾಯುದೇವರು ಮುಖ್ಯ ಪ್ರಾಣ. ಪ್ರಾಣ ಅಂದರೆ ಇಂದ್ರಿಯಗಳು. ಎಲ್ಲ ಇಂದ್ರಿಯಗಳಿಗೆ ಮುಖ್ಯರ್ಯಾರು? ಅವರೇ, ವಾಯುದೇವರು. ಅವರಿಗೆ ಮುಖ್ಯ ಪ್ರಾಣ ಅಂತ ನಾವು ಕರಿತೀವಿ. ಮಾರುತ, ಅಶ್ವಮೇಧ ಕ್ರತುಶ್ರೇಷ್ಠ, ಜ್ಯೋತಿಶ್ರೇಷ್ಠ ದಿವಾಕರ, ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಎಲ್ಲ ಯಾಗಗಳಲ್ಲಿ ಶ್ರೇಷ್ಠವಾದ ಯಾಗ ಯಾವುದು ಅಂದರೆ ಅಶ್ವಮೇಧ ಯಾಗ. ಜ್ಯೋತಿಗಳಲ್ಲಿ ಶ್ರೇಷ್ಠವಾದ ಜ್ಯೋತಿ ಯಾರು? ಸೂರ್ಯ. ಎಷ್ಟೇ ಕ್ಯಾಂಡಲ್ಗಳು, ಎಷ್ಟೇ ಬಲ್ಬ್ಗಳು, ಎಷ್ಟೇ ಫೋಕಸ್ ಲೈಟ್ ಹಾಕಿದರೂ ಕೂಡ ಸೂರ್ಯನಿಗೆ ಪ್ರಕಾಶ ಸಮ ಯಾವುದೂ ಅಲ್ಲ. ಜ್ಯೋತಿಶ್ರೇಷ್ಠ ದಿವಾಕರ. ಆದ್ದರಿಂದ ಸೂರ್ಯ ಜ್ಯೋತಿಶ್ರೇಷ್ಠವ. ಬ್ರಾಹ್ಮಣ ದ್ವಿಪದಾಂ ಶ್ರೇಷ್ಠ. ಎರಡು ಕಾಲಿನ ಪ್ರಾಣಿಗಳಲ್ಲಿ ಯಾವುದು ಶ್ರೇಷ್ಠ? ಬ್ರಾಹ್ಮಣರು ಶ್ರೇಷ್ಠ, ಮನುಷ್ಯ ಪ್ರಾಣಿ. ದೇವಶ್ರೇಷ್ಠಸ್ತು ಮಾರುತಃ. ಇಡೀ ದೇವತೆಗಳಲ್ಲಿ ಯಾರು ಶ್ರೇಷ್ಠ? ನಮ್ಮ ಮುಖ್ಯ ಪ್ರಾಣದೇವರು ಶ್ರೇಷ್ಠರು. ಯಾಕೆಂದರೆ ಋತ ಅಂದರೆ ಅಳು, ಮಾರುತ ಅಂದರೆ ನಮ್ಮ ಜೀವನದಲ್ಲಿ ಅಳು ಯಾರಿಂದ ಬರೋದಿಲ್ವೋ ಅವರು ಮಾರುತರು. ಏನು ಜೀವನದಲ್ಲಿ ಅಳು ಬರದೇ ಇರೋದು ಅಂದ್ರೇನು? ಅಂದರೆ ಯಾರ ಸ್ಮರಣೆಯಿಂದ ನಮ್ಮ ಜೀವನದಲ್ಲಿ ಕಷ್ಟಗಳೆಲ್ಲ ಪರಿಹಾರ ಆಗ್ತವೋ, ಯಾರ ಸ್ಮರಣೆಯಿಂದ ನಮ್ಮ ಜೀವನದಲ್ಲಿ ಎಲ್ಲ ದುಃಖ ಪರಿಹಾರ ಆಗ್ತವೋ, ಯಾರಿಂದ ನಮಗೆ ಅಳು ಅದು ಬರೋದಿಲ್ವೋ ಅವರು ಮಾರುತ. ಯಾರು? ಮುಖ್ಯ ಪ್ರಾಣದೇವರು. ಹಾಗಾಗಿ ಮುಖ್ಯ ಪ್ರಾಣದೇವರು ನಮ್ಮ ಶ್ವಾಸ ದೇವತೆ, ಉಸಿರಿನ ದೇವತೆ ಮುಖ್ಯ ಪ್ರಾಣದೇವರು. 6321000 ಶತಶ್ವಾಸ ಜಪಗಳ 3 ವಿಧ ಜೀವರೊಳಗಬ್ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನ ಸಲಹೆಮ್ಮ ಅಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡಿದ್ದಾರೆ ಮುಖ್ಯ ಪ್ರಾಣದೇವರನ್ನು. ಅಂತಹ ಅದ್ಭುತವಾದ ದೇವತೆ ಮುಖ್ಯ ಪ್ರಾಣದೇವರು. ನಮಗೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಾಗಿ ಸುಜ್ಞಾನವನ್ನು ಕೊಟ್ಟ ಮಹಾಪ್ರಭುಗಳು. ಅವರು ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣಪ್ರಜ್ಞಃ, ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಮೊದಲು ಹನುಮಂತನಾಗಿ ಅವತಾರ ಮಾಡಿದರು, ಆಮೇಲೆ ಭೀಮಸೇನ ದೇವರಾಗಿ ಬಂದರು, ಆಮೇಲೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರಾಗಿ ಬಂದರು. ಹನುಮಂತನ ಅವತಾರದಲ್ಲಿ ವಾಯುದೇವರು ಏನು ಸಂದೇಶ ಕೊಟ್ಟರು? ಹನುಮಂತ ದೇವರನ್ನು ನೋಡಿ ನಾವೆಲ್ಲ ಏನು ಕಲಿಬೇಕು ಅಂತ ನಾವು ಆಲೋಚನೆ ಮಾಡಿದಾಗ ಹನುಮಂತ ದೇವರ ಸಂಪೂರ್ಣ ಜೀವನವೇ ಒಂದು ಸಂದೇಶ. ಹನುಮಂತ ದೇವರು ಎಲ್ಲ ಮೂರ್ಛೆ ಬಿದ್ದಿದ್ರು ಯುದ್ಧದಲ್ಲಿ. ಹನುಮಂತ ದೇವರು ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಂದರು. ನಾವೆಲ್ಲ ಫೋಟೋ ನೋಡ್ತೀವಿ, ಹನುಮಂತ ದೇವರ ಫೋಟೋ ಹೇಗಿರುತ್ತೆ? ಒಂದು ಕೈಯಲ್ಲಿ ಸಂಜೀವಿನಿ ತೆಗೆದುಕೊಂಡು ಹನುಮಂತ ಹಾರುವ ಫೋಟೋ ನೋಡ್ತೀವಿ. ಒಂದು ಕೈಯಲ್ಲಿ ಹನುಮಂತ ದೇವರು ಸಂಜೀವಿನಿ ಪರ್ವತ ತಗೊಂಡು ಬರ್ತಿದ್ರು. ಅವರಿಗೇನು ಶ್ರಮವೇ ಆಗಲಿಲ್ಲ. ಯಾಕೆಂದರೆ ನಮ್ಮ ಹನುಮಂತ ಅವನು ಬಲವಂತ, ನಮ್ಮ ಹನುಮಂತ ಅವನು ಜ್ಞಾನವಂತ, ನಮ್ಮ ಹನುಮಂತ ಅವನು ಗುಣವಂತ, ನಮ್ಮ ಹನುಮಂತ ಅವನು ಶ್ರೀಮಂತ. ಶ್ರೀಮಂತಮೇ ನಮ್ ಹನುಮಂತ ಮಾಹುಹು. ನಾರಾಯಣ ಪಂಡಿತಾಚಾರ್ಯರು ಹನುಮಂತ ದೇವರನ್ನು ಶ್ರೀಮಂತ ಅಂತ ಕರೀತಾರೆ. ಹಾಗಾಗಿ ಒಂದೇ ಕೈಯಿಂದ ಸಂಜೀವಿನಿ ಪರ್ವತವನ್ನು ತಗೊಂಡು ಹನುಮಂತ ದೇವರು ಬಂದಾಗ ಅವರಿಗೇನು ಶ್ರಮವೇ ಆಗಲಿಲ್ಲ, ಸುಸ್ತಾಗಲಿಲ್ಲ, ಭಾರ ಅಂತ ಅನಿಸ್ಲಿಲ್ಲ ಸಂಜೀವಿನಿ ಪರ್ವತ. ಏಕೇನ ದೋಷ್ಣಾ ನಯತೋ ಗಿರೀಂದ್ರಂ ಸಂಜೀವನಾದ್ಯ ಶ್ರಯಮಸ್ಯ ನಾಭೂತ್. ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನಃ. ಒಂದೇ ಕೈಯಿಂದ ಅನಾಯಾಸವಾಗಿ ಸಂಜೀವಿನಿ ಪರ್ವತವನ್ನು ತಗೊಂಡು ಬಂದ ಹನುಮಂತ ದೇವರು ರಾಮದೇವರ ಪೂಜೆಗೆ ಹೂವನ್ನು ತೆಗೆದುಕೊಂಡು ಬರ್ತಿದ್ರು, ಹೂವನ್ನು ತಗೊಂಡು ಬರ್ತಿದ್ರು. ಅವಾಗ ಅವರಿಗೆ ಭಾರೀ ಭಾರ ಅನ್ನಿಸ್ತು. ಏನಾಚಾರ್ಯ ಇದು, ಈ ರೀತಿ ಉಪನ್ಯಾಸ ಮಾಡ್ತಾ ಇದ್ದೀರಿ? ಹನುಮಂತ ದೇವರು ಒಂದೇ ಕೈಯಿಂದ ಸಂಜೀವಿನಿ ಪರ್ವತವನ್ನು ತಗೊಂಡು ಬರಬೇಕಾದ್ರೆ ಭಾರ ಆಗಲಿಲ್ಲ ಅಂತ ಹೇಳ್ತೀರಿ. ರಾಮದೇವರ ಪೂಜೆಗೆ ಕೆಲವೊಂದು ಹೂಗಳನ್ನು ಹಿಡ್ಕೊಂಡು ಬರಬೇಕಾದ್ರೆ ಹನುಮಂತ ದೇವರಿಗೆ ಭಾರೀ ಭಾರ ಅನ್ನಿಸ್ತು ಅಂತ ಹೇಳ್ತಾ ಇದ್ದೀರಿ. ವಿಚಿತ್ರ ಅಲ್ವಾ? ಹನುಮಂತ ದೇವರು ಕೊಡುವ ಸಂದೇಶ ಅದೇ. ರಾಮದೇವರ ಪೂಜೆಗೆ ಹೂ ಅಷ್ಟು ಶ್ರದ್ಧೆಯಿಂದ ಹನುಮಂತ ದೇವರು ತಗೊಂಡು ಬರ್ತಿದ್ರು, ಅಷ್ಟು ಭಕ್ತಿಯಿಂದ ತಗೊಂಡು ಬರ್ತಿದ್ರು.
ಏಕೆಂದರೆ ರಾಮದೇವರ ಪೂಜೆಗೆ ಆ ಹೂ ತಗೊಂಡು ಬರಬೇಕಾದ್ರೆ ಅದರ ಪರಿಮಳ ಮೊದಲು ನಮಗೆ ತಾಕಬಾರ್ದು. ನೈವೇದ್ಯಕ್ಕೆ ಏನಾದರೂ ಪದಾರ್ಥ ಇಡಬೇಕಾದ್ರೆ ಮೊದಲು ನಾವೇ ಬಾಯಿ ಆಡಿಸ್ಕೊಂಡು ಬಂದು ನೈವೇದ್ಯಕ್ಕೆ ಆ ಪದಾರ್ಥ ಇಡಬಾರ್ದು. ಕೆಲವೊಬ್ಬರು ನೈವೇದ್ಯಕ್ಕೆ ಪದಾರ್ಥಗಳನ್ನು ತೊಗೊಂಡು ಬರ್ತಿರ್ತಾರೆ, ಸ್ವಲ್ಪ ಪದಾರ್ಥ ತಾವೇ ನೈವೇದ್ಯ ಮಾಡ್ಕೊಂಡು ಆಮೇಲೆ ತಂದಿಡ್ತಾರೆ. ಹಾಗೆ ಮಾಡಬಾರ್ದು. ಮೊದಲು ಪರಮಾತ್ಮನಿಗೆ ಸಮರ್ಪಣೆ ಆಗಬೇಕು. ಅಷ್ಟು ಶ್ರದ್ಧೆ ಇರಬೇಕು, ಅಷ್ಟು ಭಕ್ತಿ ಇರಬೇಕು, ಅಷ್ಟು ಜಾಗರೂಕರಾಗಿ ಹನುಮಂತ ದೇವರು ರಾಮದೇವರ ಪೂಜೆಗೆ ಹೂವನ್ನು ತಗೊಂಡು ಬರ್ತಿದ್ರು. ಹಾಗಾದರೆ ಹನುಮಂತ ದೇವರ ಚರಿತ್ರೆಯಿಂದ, ನಡತೆಯಿಂದ ನಾವೇನು ಸಂದೇಶ ಸ್ವೀಕಾರ ಮಾಡಬೇಕು ಅಂದರೆ ಭಗವಂತನ ವಿಷಯದಲ್ಲಿ ಶ್ರದ್ಧೆ ಇರಬೇಕು, ಹನುಮಂತನ ಥರ ಭಕ್ತಿ ಇರಬೇಕು ಅನ್ನುವ ಸಂದೇಶವನ್ನು ಜಗತ್ತಿಗೆ ಕೊಟ್ಟ ಮಹಾನುಭಾವ ನಮ್ಮ ಹನುಮಂತ. ಸೀತಾದೇವಿ ಅಗ್ನಿ ಪ್ರವೇಶ ಮಾಡಿದ್ಲು. ನಿಮಗೆಲ್ಲ ಕಥೆ ಗೊತ್ತಿದೆ. ಅಗ್ನಿ ಪ್ರವೇಶ ಮಾಡಿದ್ಲು. ತಾನು ಅತ್ಯಂತ ಶುದ್ಧಳಿದ್ದೇನೆ ಅಂತ ಪ್ರಪಂಚಕ್ಕೆ ಸೀತಾದೇವಿ ತೋರಿಸಿಕೊಟ್ಲು. ರಾಮದೇವರು ಪಟ್ಟಾಭಿಷಿಕ್ತರಾದರು. ರಾಮನ ಪಟ್ಟಾಭಿಷೇಕ ಆಯಿತು. ಆಮೇಲೆ ಎಲ್ಲರಿಗೂ ಕೂಡ ಪಾರಿತೋಷಕ ಕೊಡಬೇಕು ಅಂತ ರಾಮದೇವರಿಗೆ ಅನಿಸ್ತು. ಎಲ್ಲ ಕಪಿಗಳಿದ್ದರು. ಎಲ್ಲ ಕಪಿಗಳು ಕಷ್ಟಪಟ್ಟಿದ್ದಾರೆ, ಸೇತುವೆಯನ್ನು ಕಟ್ಟಿದ್ದಾರೆ, ಸೀತಾದೇವಿಯನ್ನು ಹುಡುಕ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ರಾಮದೇವರು ಕೇಳಿದ್ರಂತೆ, ಕಪಿಗಳೇ ನಿಮಗೇನೇನು ಬೇಕು ಪಾರಿತೋಷಿಕ ಕೇಳ್ರಿ, ನಾನೆಲ್ಲ ಕೊಡ್ತೀನಿ, ಬಹುಮಾನ ಏನೇನು ಬೇಕೋ ಎಲ್ಲ ಕೊಡ್ತೀನಿ. ಕಪಿಗಳು ಅದು ಬೇಕು ಇದು ಬೇಕು ಅಂತೆಲ್ಲ ತಗೊಂಡು ರಾಮದೇವರು ಕೊಟ್ಟರು. ಆಮೇಲೆ ಹನುಮಂತನ ಸರದಿ ಬಂತು. ಹನುಮಂತ ದೇವರಿಗೆ ರಾಮದೇವರು ಕೇಳಿದರು, ಹನುಮಂತ ನಿನಗೇನು ಬೇಕು ಕೇಳು, ನಾನು ಕೊಡ್ತೀನಿ. ಅಂದರೆ ಹನುಮಂತ ದೇವರು ಏನೂ ಕೇಳಲಿಲ್ಲ. ತತ್ ಪಾದ ಸೇವಾರತಿರೇಶ ನೈಚ್ಛತ್ ತಥಾಪಿ ಭೋಗ ನನು ಸಾ ವಿರಕ್ತಿ. ಹನುಮಂತ ದೇವರು ಏನು ಬೇಡ ಶ್ರೀರಾಮ. ಯಾಕೆಂದರೆ ರಾಮರಾಜ್ಯದಲ್ಲಿ ಎಲ್ಲ ಇತ್ತು. ಇಲ್ಲರಿ ರಾಮದೇವರ ರಾಜ್ಯದಲ್ಲಿ ಏನೂ ಇರಲಿಲ್ಲ. ಅದಕ್ಕೆ ಏನು ಬೇಕಾದರೂ ಕೇಳು ನಾನು ಕೊಡ್ತೀನಿ ಅಂತ ರಾಮದೇವರು ಅಂದ್ರೇನೋ ಇಲ್ಲ. ರಾಮದೇವರ ರಾಜ್ಯದಲ್ಲಿ ಎಲ್ಲವೂ ಇತ್ತು. ಅದಕ್ಕೆ ನಮ್ಮ ಭಾರತ ದೇಶ ರಾಮರಾಜ್ಯ ಆಗಬೇಕು, ನಮ್ಮ ಕರ್ನಾಟಕ ರಾಜ್ಯ ರಾಮರಾಜ್ಯ ಆಗಬೇಕು ಅಂತೆಲ್ಲ ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಿರ್ತೀವಲ್ಲ. ಯಾಕೆ? ರಾಮರಾಜ್ಯದಲ್ಲಿ ಇಂಥದ್ದಿಲ್ಲ ಅಂತಿಲ್ಲ, ಎಲ್ಲ ಫುಲ್ ಭರ್ತಿ ರಾಮರಾಜ್ಯದಲ್ಲಿ. ಆಮೇಲೆ ಕೆಲವೊಬ್ಬರ ಹತ್ರ ಬೇಕಾದಷ್ಟು ಆಸ್ತಿ ಇರುತ್ತೆ, ಬ್ರಾಹ್ಮಣರಿಗೆ ದಾನ ಮಾಡಲಿಕ್ಕೆ ಮನಸ್ಸಿರಲ್ಲ. ಹಾಗೆ ರಾಮದೇವರ ಇಲ್ಲ, ಏನು ಬೇಕೋ ಕೇಳು ಕೊಡ್ತೀನಿ ಅಂತ ಕೊಡೋದಕ್ಕೆ ರಾಮದೇವರು ಸಿದ್ಧ ಇದ್ದರು. ರಾಮರಾಜ್ಯದಲ್ಲಿ ಎಲ್ಲವೂ ಇತ್ತು ಕೊಡಲಿಕ್ಕೆ. ಅಷ್ಟಾದರೂ ಕೂಡ ಹನುಮಂತ ದೇವರು ಏನೂ ಕೇಳಲಿಲ್ಲ. ಶ್ರೀರಾಮ ನಿನ್ನ ಪಾದಗಳಲ್ಲಿ ಭಕ್ತಿ ಕೊಡು, ನಿನ್ನ ಪಾದಗಳನ್ನು ಸೇವೆ ಮಾಡುವ ಭಾಗ್ಯ ಕೊಡು, ಅಷ್ಟೇ ಸಾಕು ಅಂತ ಹನುಮಂತ ದೇವರು ಹೇಳಿದರು. ನಾರಾಯಣ ಪಂಡಿತಾಚಾರ್ಯರಂತಾರೆ, ನನು ಸಾ ವಿರಕ್ತಿ, ನಿಜವಾದ ವೈರಾಗ್ಯ ಅದು. ನಮ್ಮಲ್ಲಿ ಏನಿರೋದಿಲ್ವೋ ಅದನ್ನು ಬಿಟ್ಟು ನಮಗೆ ವೈರಾಗ್ಯ ಇದೆ ಅಂತ ತೋರಿಸ್ಕೊಳ್ಳೋದಲ್ಲ. ನಮ್ಮಲ್ಲಿ ಎಲ್ಲವೂ ಇದ್ದಾಗ ವಿಷಯಗಳನ್ನು ಬಿಡಬೇಕು, ಅದು ನಿಜವಾದ ವೈರಾಗ್ಯ. ಅದು ಹನುಮಂತ ದೇವರಿಗಿತ್ತು. ಹಾಗಾಗಿ ಹನುಮಂತ ದೇವರಿಂದ ಭಕ್ತಿ, ಹನುಮಂತ ದೇವರಿಂದ ವೈರಾಗ್ಯ ಹೇಗೆ ಅಂತ ನಾವು ಕಲಿಬೇಕು. ದ್ವಿತೀಯೋ ಭೀಮ ಏವಚ, ಅದೇ ವಾಯುದೇವರು ಭೀಮಸೇನ ದೇವರಾಗಿ ಬಂದರು. ಭೀಮಸೇನ ದೇವರಾಗಿ ಬಂದ ಮೇಲೆ ಭೀಮಸೇನ ದೇವರಿಂದ ಏನು ಕಲಿಬೇಕು, ಭೀಮಸೇನ ದೇವರು ಇಡೀ ಜಗತ್ತಿಗೆ ಏನು ಉಪಕಾರ ಮಾಡಿದರು ಅಂತ ನಾವು ವಿಚಾರ ಮಾಡಿದಾಗ ಭೀಮಸೇನ ದೇವರ ಉಪಕಾರ ಸಾಕಷ್ಟಿದೆ. ಭೀಮಸೇನ ದೇವರಿಂದ ಕಲಿಯೋದು ಸಾಕಷ್ಟಿದೆ. ಭೀಮಸೇನ ದೇವರ ಪ್ರಧಾನ ಪಾತ್ರ ಏನು ಅಂದರೆ ಎಲ್ಲ ದೈತ್ಯರ ಸಂಹಾರ, ಎಲ್ಲ ರಾಕ್ಷಸರ ಸಂಹಾರ. ಒಬ್ಬ ಬಕಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ಆ ಬಕಾಸುರ ನರಭಕ್ಷಕ, ಮನುಷ್ಯರನ್ನೇ ತಿಂದು ಮುಗಿಸ್ತಿದ್ದ. ಅವನನ್ನು ಸಂಹಾರ ಮಾಡಿದವರು ಭೀಮಸೇನ ದೇವರು. ಅವನಿಂದ ಎಷ್ಟು ಆಪತ್ತಿತ್ತು ಗಮನಿಸಿ. ಅವನ ಭೃತ್ಯರೆಲ್ಲ ಬಂದುಬಿಟ್ಟಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ, ನಾವೆಲ್ಲ ನರಭಕ್ಷಕರಾಗೇ ಇರ್ತಿದ್ವಿ. ನಮ್ಮ ಮಕ್ಕಳನ್ನು ನಾವು ತಿಂತಿದ್ವಿ, ನಮ್ಮ ಮಕ್ಕಳು ಇನ್ನೊಬ್ಬರನ್ನ ತಿಂತಿದ್ರು ಅಷ್ಟೇ. ಹಾಗಾಗಿ ಆ ಬಕಾಸುರರನ್ನು ಸಂಹಾರ ಮಾಡಿ, ಬಕಾಸುರನ ಎಲ್ಲ ಭೃತ್ಯರನ್ನು ಸಂಹಾರ ಮಾಡಿ ಅವನ ಸಂತತಿಯೇ ಬೆಳಿಬಾರ್ತು, ಆ ರೀತಿ ಮಾಡಿದವರು ಭೀಮಸೇನ ದೇವರು. ಅವರ ಉಪಕಾರವನ್ನು ಸ್ಮರಣೆ ಮಾಡಬೇಕು. ಆಮೇಲೆ ಕಂಸ ಮತ್ತು ಜರಾಸಂಧ ಇಬ್ಬರೂ ಸೇರಿಕೊಂಡು ಇಡೀ ರಾಜ್ಯವನ್ನೇ ಮುಗಿಸ್ತಾ ಇದ್ದರು. ಅವರಿಬ್ಬರನ್ನು ಸಂಹಾರ ಮಾಡಿದ ಮಹಾನುಭಾವ ನಮ್ಮ ಭೀಮಸೇನ ದೇವರು. ಹೀಗೆ ಭೀಮಸೇನ ದೇವರ ಉಪಕಾರವನ್ನು ಸ್ಮರಣೆ ಮಾಡಬೇಕು. ಭೀಮಸೇನ ದೇವರಿಂದ ಇನ್ನೊಂದೇನು ಸಂದೇಶವನ್ನು ನಾವು ಕಲಿಬೇಕು ಅಂದರೆ, ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್. ವೇದವ್ಯಾಸ ದೇವರು ಭೀಮಸೇನ ದೇವರ ಮುಂದೆ ಬಂದಾಗ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಯಾಕೆ ಅಂದರೆ, ಇಲ್ಲಿ ತನಕ ನಾನು ಏನೇನು ಯೋಗ್ಯವಾದ ಕೆಲಸವನ್ನು ಮಾಡಿದ್ದೇನೋ, ಇಲ್ಲಿ ತನಕ ನಾನು ಎಷ್ಟೆಷ್ಟು ರಾಕ್ಷಸರನ್ನು ಸಂಹಾರ ಮಾಡಿದ್ದೇನೋ ಅದೆಲ್ಲ ಪರಮಾತ್ಮ ನಿನಗೆ ಅರ್ಪಣೆ, ವೇದವ್ಯಾಸ ದೇವರೇ ನಿಮಗೆ ಅರ್ಪಣೆ ಅಂತ ಕೃಷ್ಣಾರ್ಪಣ. ಆಮೇಲೆ
ಸಂಕಲ್ಪ ಮಾಡ್ತಾ ಇದ್ರು ವೇದವ್ಯಾಸ ದೇವರ ಸನ್ನಿಧಾನದಲ್ಲಿ. ಏನು ಸಂಕಲ್ಪ ಅಂದರೆ, ನಾನು ನಿನ್ನ ದರ್ಶನ ಆದ ಮೇಲೆ ಆ ಕ್ಷಣದಿಂದ ಏನೇನು ಒಳ್ಳೆಯ ಕೆಲಸಗಳನ್ನು ಮಾಡ್ತೇನೋ ಅದೆಲ್ಲ ಸಂಕಲ್ಪ, ನಿನ್ನ ಇಚ್ಛೆ ಅಂತ ಸಂಕಲ್ಪ ಮಾಡಿ ಪ್ರಾರಂಭ ಮಾಡ್ತಾ ಇದ್ರು. ಇದು ಭೀಮಸೇನ ದೇವರಿಂದ ಕಲಿಬೇಕಾದ ಅಂಶ. ನಾವು ಇದು ಏನೇ ಕಾರ್ಯ ಮಾಡಲಿ ಭಗವಂತನ ಪ್ರೇರಣೆಯಿಂದ ಮಾಡಬೇಕು, ಭಗವತ್ ಪ್ರೀತ್ಯರ್ಥವಾಗಿ ಮಾಡಬೇಕು. ಇದು ಭೀಮಸೇನ ದೇವರು ಸಮಾಜಕ್ಕೆ, ಇಡೀ ಮನುಕುಲಕ್ಕೆ ಕಲಿಸಿಕೊಟ್ಟ ಪಾಠ. ಆಮೇಲೆ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ ಕಾರ್ಯಸಾಧಕ. ಹನುಮಂತ ದೇವರಾಗಿ ಹುಟ್ಟಿದ್ರು, ಭೀಮಸೇನ ದೇವರಾಗಿ ಅವತಾರ ಮಾಡಿದರು. ಆಮೇಲೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ನಮಗೆ ಸುಜ್ಞಾನವನ್ನು ನೀಡಿದ ಮಹಾಪ್ರಭುಗಳು. ಅವರೇ ಮಧ್ವಾಚಾರ್ಯರಾಗಿ ಬಂದರು. ಮಧ್ವಾಚಾರ್ಯರು ಮಧ್ಯಗೇಹ ಭಟ್ಟರು ದಂಪತಿಗಳು 12 ವರ್ಷ ಅನಂತಾಸನನ ಸೇವೆಯನ್ನು ಮಾಡಿದರು. ಗಂಡು ಮಗು ಹುಟ್ಟಬೇಕು ಅಂತ ಸೇವೆ ಮಾಡಿದ್ದರ ಫಲವಾಗಿ ಮಧ್ಯಗೇಹ ಭಟ್ಟರಿಗೆ ಒಂದು ಗಂಡು ಮಗು ಹುಟ್ಟಿತು. ಅತ್ಯಂತ ಖುಷಿಪಟ್ಟರು. ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ. ಭಾರೀ ಖುಷಿಯಾಯಿತು ಮಧ್ಯಗೇಹ ಭಟ್ಟ ದಂಪತಿಗಳಿಗೆ. ಮಧ್ಯಗೇಹ ಭಟ್ಟರು, ಈ ಪರಮಾತ್ಮ ನಿನ್ನ ಇಚ್ಛೆಯಿಂದ ನಿನ್ನ ಕರುಣೆಯಿಂದ ನಮಗೆ ಗಂಡು ಮಗು ಹುಟ್ಟಿದೆ ಅಂತ ಪರಮಾತ್ಮನನ್ನು ಮೇಲಿಂದ ಮೇಲೆ ಸ್ಮರಣೆ ಮಾಡಿಕೊಂಡ್ರು. ಮಧ್ಯಗೇಹ ಭಟ್ಟರು ಹುಟ್ಟಿದ ಮಗುವಿಗೆ ವಾಸುದೇವ ಅಂತ ನಾಮಕರಣ ಮಾಡಿದರು. ವಾಸುದೇವ ಅಂತ ನಾಮಕರಣ ಮಾಡಿದರು. ಆಚಾರ್ಯರು ಅದ್ಭುತವಾಗಿ ಸಂದೇಶವನ್ನು ಕೊಟ್ಟರು. ಆಚಾರ್ಯರ ಮಹಿಮೆ ಅದು ಪವಿತ್ರವಾದ ಮಹಿಮೆ. ವಾಸುದೇವನಾಗಿ ಆಚಾರ್ಯರು ಹುಟ್ಟಿದ ಮೇಲೆ ಒಂದು ಸತಿ ತಂದೆ ತಾಯಿಗಳು ಯಾವುದೋ ಮನೆಯ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿದ್ರು ಕೂಸಿನ. ತುಂಬ ಜನ ಇದ್ದರು, ಬಂಧು ಬಾಂಧವರೆಲ್ಲ ತುಂಬ ಜನ ಇದ್ದರು. ಬರಬೇಕಾದ್ರೆ ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕಾದ್ರೆ ತುಂಬ ಲೇಟ್ ಆಯಿತು. ಅದು ಕಾಡಿನ ದಾರಿ, ಕಾಡು ಒಳಗೆ ಬರ್ತಾ ಇದ್ರು. ಕಾಡು ಒಳಗೆ ಬರ್ತಾ ಇರಬೇಕಾದ್ರೆ ವಾಸುದೇವ ಕೊಂಕಳನಲ್ಲಿ ಕೂತಿದ್ದಾನೆ. ಚಿಕ್ಕ ಮಗು, ಅದು ಸಣ್ಣ ಕೂಸು. ನಾಮಕರಣ ಆಗಿತ್ತೋ ಇಲ್ಲೋ ಗೊತ್ತಿಲ್ಲ. ಸಣ್ಣ ಕೂಸನ್ನು ತಾಯಿ ಎತ್ಕೊಂಡಿದ್ದಾಳೆ. ಕಾಡಲ್ಲಿ ಬರಬೇಕಾದ್ರೆ ರಾತ್ರಿ ಲೇಟ್ ಆಗಿದೆ. ಒಂದು ಪಿಶಾಚಿ ಬಂತು. ಅದು ಹೇಳುತ್ತೆ, ಯಚ್ಛಕ್ತಿ ಗುಪ್ತಿ ರಹಿತಾನಲಮಸ್ಮಿ ಹಂತುಂ ಲೋಕೇಶ್ವರ ಸಬತಬಾಲ ತಮಕ್ಕಿಲೇತಿ. ನಿಮ್ಮ ಸಮಯದಲ್ಲಿ ನಾನು ಬರಲ್ಲ. ನನ್ನ ಸಮಯ ಯಾವುದು? ರಾತ್ರಿ. ನನ್ನ ಸಮಯಕ್ಕೆ ನೀವೆಲ್ಲ ಬಂದಿದ್ದೀರಿ. ನಿಮ್ಮನ್ನೆಲ್ಲ ಒಂದೇ ಕ್ಷಣದಲ್ಲಿ ನಾನು ಸಾಯಿಸಿ ಬಿಡ್ತೀನಿ, ಕೊಂದು ಹಾಕ್ತೀನಿ. ಆದರೆ ನಾನು ನಿಮ್ಮನ್ನು ಮುಟ್ಲಿಕ್ಕಾಗ್ತಾ ಇಲ್ಲ ಇವತ್ತು. ಯಾಕೆ ಮುಟ್ಲಿಕ್ಕಾಗ್ತಿಲ್ಲ ಅಂದರೆ, ನಿಮ್ಮ ಕೊಂಕಳಲ್ಲಿ ಒಂದು ಕೂಸು ಕೂತಿದೆ. ನೀವಿಷ್ಟೇ ಜನ ಬಂದಿದ್ದರೆ ನಿಮ್ಮನ್ನು ಕ್ಷಣ ಮಾತ್ರದಲ್ಲಿ ನಾಶ ಮಾಡಿಬಿಡ್ತಿದ್ದೆ, ಸಾಯಿಸಿಬಿಡ್ತಿದ್ದೆ. ಕರ್ಕೊಂಡು ಒಂದು ಕೂಸನ್ನು ಕರ್ಕೊಂಡು ಬಂದಿದ್ದೀರಿ. ಈ ಕೂಸು ಸಾಮಾನ್ಯವಾದ ಕೂಸಲ್ಲ, ಇದು ಲೋಕೇಶ್ವರ, ಇಡೀ ಜಗತ್ತಿಗೆ ಒಡೆಯ ಈ ಕೂಸು. ಹಾಗಾಗಿ ಈ ಕೂಸಿನ ಶಕ್ತಿಯಿಂದ ನಾನು ನಿಮ್ಮನ್ನು ಏನೂ ಮಾಡಲಿಕ್ಕಾಗ್ತಾ ಇಲ್ಲ ಅಂತ ಒಂದು ಪಿಶಾಚಿ ಮಾತಾಡ್ತು. ಈ ಕಥೆಯನ್ನು ನಾವು ಸ್ಮರಣೆ ಮಾಡ್ತಾ ಇರಬೇಕು. ಏನಾಗುತ್ತೆ, ಆಚಾರ್ಯರ ಈ ಕಥೆಯನ್ನು ಸ್ಮರಣೆ ಮಾಡ್ತಾ ಇದ್ದರೆ, ನಮಗೆ ಭೂತ ಪ್ರೇತ ಪಿಶಾಚಾದಿಗಳ ಕಾಟ ಇದ್ದರೆ, ನಮ್ಮ ಮೇಲೆ ವಾಮಾಚಾರ ಪ್ರಯೋಗ ಆಗಿದ್ದರೆ, ಶತ್ರುಗಳು ನಮ್ಮನ್ನು ಜೀವನದಲ್ಲಿ ಕೆಳಗೆ ಬೀಳಿಸಬೇಕು ಅಂತ ಏನಾದರೂ ಪಿತೂರಿಗಳನ್ನು ಮಾಡಿದರೆ, ಆಚಾರ್ಯರ ಈ ಕಥೆಯನ್ನು ದಿನಕ್ಕೆ ಮೇಲಿಂದ ಮೇಲೆ ಸ್ಮರಣೆ ಮಾಡ್ತಾ ಇದ್ದರೆ ಎಲ್ಲವೂ ಪರಿಹಾರ ಆಗುತ್ತೆ. ಆಮೇಲೆ ಹೊಟ್ಟೆ ನೋವು, ಭಾರೀ ಹೊಟ್ಟೆ ನೋವು ಇರುತ್ತೆ. ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರೂ ಕೂಡ ಹೊಟ್ಟೆ ನೋವು ಕೆಲವೊಬ್ರಿಗೆ ಪರಿಹಾರವೇ ಆಗಲ್ಲ, ಕಡಿಮೆನೇ ಆಗಲ್ಲ. ಅಂಥವ್ರಿಗೆ ಏನು ಮಾಡಬೇಕು? ಮಧ್ವಾಚಾರ್ಯರ ಕಥೆ ಸ್ಮರಣೆ ಮಾಡಬೇಕು. ಮಧ್ವಾಚಾರ್ಯರ ಮಹಿಮೆಯನ್ನು ನೆನಪಿಗೆ ತಂದ್ಕೊಳ್ಬೇಕು. ಏನು ಮಧ್ವಾಚಾರ್ಯರು ಅಂತಹ ಮಹಿಮೆಯನ್ನು ತೋರಿಸಿದ್ರು ಅಂದರೆ, ವಾಸುದೇವನಾಗಿದ್ದಾಗ ತೊಟ್ಲಲ್ಲಿ ಕೂಸು ಮಲ್ಕೊಂಡಿತ್ತು. ವಾಸುದೇವನ ಅಕ್ಕ ಒಬ್ಬರಿದ್ದರು, ಅದು ಸಣ್ಣ ಹುಡುಗಿ. ಒಂದು ಸತಿ ಮಧ್ವಾಚಾರ್ಯರ ಪೂರ್ವಾಶ್ರಮದ ತಾಯಿ, ವಾಸುದೇವನ ತಾಯಿ, ಯಾವುದೋ ಕೆಲಸದ ನಿಮಿತ್ತ ಹೊರಗೆ ಹೋಗಿದ್ರು. ಹೊರಗೆ ಹೋದಾಗ ಕೂಸು ಮಧ್ಯದಲ್ಲಿ ಎಚ್ಚರ ಆಯಿತು. ಕೂಸಿಗೆ ಎಚ್ಚರ ಆದಮೇಲೆ ಏನು ಮಾಡ್ತವೆ? ಕೂಸು ಅಳ್ಳಿಗೆ ಪ್ರಾರಂಭ ಮಾಡ್ತವೆ. ಅಕ್ಕ ಮನೆಯಲ್ಲಿ ಒಬ್ಬರೇ ಇದ್ದರು. ಕೂಸು ಅಳ್ಳಿಗೆ ಪ್ರಾರಂಭ ಮಾಡ್ತು. ಅಕ್ಕನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದು ಸಣ್ಣ ಹುಡುಗಿನೇ ಪಾಪ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ವಾಸುದೇವನ ಅಕ್ಕ ಏನು ಮಾಡಿದ್ಲು? ಹಸಿವೆ ಆಗಿರಬೇಕೇನೋ. ಏಕೆಂದರೆ ಅಮ್ಮ ಹಾಲು ಕುಡಿಸಿ ಹೋಗಿದ್ದಾಳೆ, ಮಗು ಮಧ್ಯದಲ್ಲಿ ಎದ್ದು ಅಳ್ತಾ ಇದೆ. ಹಾಗಾಗಿ ಏನು ಮಾಡಬೇಕು? ಹಸಿವೆಯಿಂದ ಅಳ್ತಾ ಇದೆಯೇನೋ ಅಂತ ಅಂದ್ಕೊಂಡು ಅವಳೇನು ಮಾಡಿದ್ಲು, ಆ ಕಡೆ ಈ ಕಡೆ ನೋಡಿದ್ಲು. ಹುರುಳಿಕಾಳಿತ್ತು, ಹಸುಗಳು ತಿನ್ನುವ ಹುರುಳಿಕಾಳು. ಆ ಹುರುಳಿಕಾಳನ್ನು ಕೂಸಿಗೆ ತಿನ್ನಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ವಾಸುದೇವ ತೊಟ್ಲಲ್ಲಿ ಮಲ್ಕೊಂಡಿದ್ದ. ಚಿತ್ರಣವನ್ನು ನೀವು ಕಣ್ಣಿಗೆ ತಂದ್ಕೊಳ್ರಿ. ಒಂದು ಕೂಸು ತೊಟ್ಲಲ್ಲಿ ಮಲ್ಕೊಂಡಿದ್ದೆ, ಅದಕ್ಕೆ ಹಾರ್ಲಿಕ್ಸೋ ಅಥವಾ ಹಾಲೋ ಕುಡಿಸ್ತಾ ಇಲ್ಲ ಅಕ್ಕ. ಏನು ಮಾಡ್ತಾ ಇದ್ದಾಳೆ? ಹುರುಳಿಕಾಳುಗಳನ್ನು ತಿನ್ನಿಸ್ತಾ ಇದ್ದಾಳೆ. ಆಶ್ಚರ್ಯ ಅಂದರೆ ಆ ಕೂಸು ತಿಂತಾ ಇದೆ, ಅದು ಆಶ್ಚರ್ಯ. ತಿಂತು, ಪೂರ್ತಿ ಹುರುಳಿಕಾಳುಗಳನ್ನು ತಿಂದು ಮುಗಿಸ್ತು. ನಿದ್ದೆ ಬಂತು, ಮಲ್ಕೊಂತು. ಆಮೇಲೆ ತಾಯಿ ಬಂದರು ಮನೆಗೆ.
ತಾಯಿ ಬಂದು ಆ ಹುಡುಗಿಗೆ ಕೇಳಿದ್ರು, ಮಧ್ಯದಲ್ಲಿ ಕೂಸು ಎದ್ದಿತ್ತ ಅಂತ ಕೇಳಿದರು. ಹೌದಮ್ಮ ಎದ್ದಿತ್ತು, ಹಸಿವೆಯಾಗಿದೆಯೇನೋ ಅಂತ ಅಂದ್ಕೊಂಡು ನಾನು ಹುರುಳಿಕಾಳುಗಳನ್ನು ತಿನ್ನಿಸ್ಬಿಟ್ಟೆ ಅಂತ ಅಕ್ಕ ಹೇಳಿದ್ಲು. ಭಾರಿ ಆಶ್ಚರ್ಯ ಆಯಿತು. ಯಾಕೆಂದರೆ ಒಂದು ಎಳೆಯ ಕೂಸು ಹುರುಳಿಕಾಳುಗಳನ್ನು ತಿಂದಿದೆ ಅಂದರೆ ತಿಂದು ಏನಾಗಿಲ್ಲ, ಆರಾಮಾಗಿ ಮತ್ತೆ ಮಲ್ಕೊಂಡಿದೆ. ಇದು ಭಗವಂತನ ಕರುಣೆ ಅಂತ ಮೇಲಿಂದ ಮೇಲೆ ಭಗವಂತನ ಕರುಣೆಯನ್ನು ಸ್ಮರಣೆ ಮಾಡಿದರು ಮಧ್ಯಗೇಹ ಭಟ್ಟರ ದಂಪತಿಗಳು. ಹೀಗೆ ಈ ಕಥೆಯನ್ನು, ಮಧ್ವಾಚಾರ್ಯರ ಈ ಕಥೆಯನ್ನು ನಾವು ಮೇಲಿಂದ ಮೇಲೆ ಸ್ಮರಣೆ ಮಾಡಿದರೆ ನಮ್ಮ ಹೊಟ್ಟೆ ನೋವು ಮಧ್ವಾಚಾರ್ಯರು ಪರಿಹಾರ ಮಾಡ್ತಾರೆ. ಆಮೇಲೆ ಕೆಲವೊಬ್ಬರಿಗೆ ತಲೆನೋವಿರುತ್ತೆ, ಭಯಂಕರ ತಲೆನೋವು. ಎಷ್ಟು ಮೆಡಿಸನ್ಗಳು ತೊಗೊಂಡ್ರು, ಏನು ಮಾಡಿದರೂ ಕೂಡ ತಲೆನೋವು ಕಡಿಮೆ ಆಗ್ತಿರಲಿಲ್ಲ. ಅಂಥವ್ರು ಏನು ಮಾಡಬೇಕು? ಮಧ್ವಾಚಾರ್ಯರ ಕಥೆಯನ್ನು ಸ್ಮರಣೆ ಮಾಡಬೇಕು. ಮೈಗ್ರೇನ್ ಅಂತಾರಲ್ಲ, ವಿಚಿತ್ರವಾದ ತಲೆನೋವು ಬಂತು ಅಂದರೆ ಈ 3 ದಿನ 4 ದಿನ ತಲೆನೋವು ಹೋಗೋದೇ ಇಲ್ಲ, ಊಟ ಸೇರಲ್ಲ, ಜ್ವರ ಬರುತ್ತೆ. ಅಂಥ ತಲೆನೋವಿದ್ದರೆ ಮಧ್ವಾಚಾರ್ಯರ ಮಹಿಮೆಯನ್ನು ನಂಬಿಕೆ ಇಟ್ಟು ಸ್ಮರಣೆ ಮಾಡಬೇಕು. ಮಧ್ವಾಚಾರ್ಯರು ಗುರುಕುಲದಲ್ಲಿ, ವಾಸುದೇವ ಗುರುಕುಲದಲ್ಲಿ ಅಧ್ಯಯನ ಮಾಡ್ತಿರಬೇಕಾದ್ರೆ ಆ ಗುರುಗಳ ಮಗನಿಗೆ ಒಂದು ತಲೆನೋವು ಇತ್ತು, ಹುಟ್ಟಿನಿಂದ ಬಂದಂತಹ ತಲೆನೋವು. ವಾಸುದೇವ ಒಂದು ಸತಿ ಏನು ಮಾಡಿದ್ರು, ಆ ಗುರುಗಳ ಮಗನನ್ನು ಹೊರಗೆ ಕರೆದ್ರು. ಪ್ರಿಯ ವಯಸ್ಯ ಶಿರೋ ಗುರು ವೇದನ ಅಶಮಯತ್ ಸಹಜಾಮಪಿ ದುಸ್ಸಹಾಂ ಸವಿಪಿನೇ ವಿಜನೆ ಮುಖವಾಯುನ ಶ್ರವಣಗೋಚರಿತೇನ ಕದಾಚನ. ಕಿವಿಯಲ್ಲಿ ಗಾಳಿಯನ್ನು ಊದಿದ ವಾಸುದೇವ. ಆ ಗುರುಗಳ ಮಗನ ತಲೆನೋವು ಪರಿಹಾರ ಆಯಿತು. ಈ ಕಥೆಯನ್ನು ಕೇಳ್ತಾ ಇದ್ದರೆ ನಮ್ಮ ತಲೆಗೆ ಬಂದಂತಹ ನೋವು ಅದು ಪರಿಹಾರ ಮಾಡ್ತಾರೆ ಮಧ್ವಾಚಾರ್ಯರು. ಹೀಗೆ ಎಲ್ಲ ತಮ್ಮ ಬಾಲಲೀಲೆಗಳಲ್ಲೂ ಕೂಡ ಸಂದೇಶವನ್ನು ಕೊಟ್ಟ ಮಹಾನುಭಾವರು ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಎಂತಹ ಸಂದೇಶವನ್ನು ಕೊಟ್ಟಿದ್ದಾರೆ! ತಮ್ಮ ಗ್ರಂಥಗಳ ಮೂಲಕ 12 ಸ್ತೋತ್ರವನ್ನು ರಚನೆ ಮಾಡಿದರು ಮಧ್ವಾಚಾರ್ಯರು. ಚಿದಚಿದ್ಭೇದಮಖಿಲಂ ವಿಧಾಯಾಧಾಯ ಭುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯಿನೇ ನಮಃ ಅಂತ ಒಂದು ಶ್ಲೋಕ. ಈ ಶ್ಲೋಕ ಎಷ್ಟು ಸ್ವಾರಸ್ಯ ಇದೆ! ಭಗವಂತನ ಸರ್ವೋತ್ತಮತ್ವವನ್ನು ತಿಳಿಸುವ ಶ್ಲೋಕ ಇದು. ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಚಿದಚಿದ್ಭೇದಮಖಿಲಂ, ಜಡ ಮತ್ತು ಚೇತನ. ಈ ಜಗತ್ತಲ್ಲಿ ಜಡ ವಸ್ತುಗಳೂ ಇವೆ, ಚೇತನರು ನಾವೆಲ್ಲ ಇದ್ದೇವೆ. ಹಾಗಾಗಿ ಜಡ ಮತ್ತು ಚೇತನಾತ್ಮಕವಾಗಿರ್ತಕ್ಕಂತಹ ಪ್ರಪಂಚ ಇದು. ಈ ಪ್ರಪಂಚವನ್ನು ವಿಧಾಯ ಆದಾಯ ಭುಂಜತೆ, ಈ ಪ್ರಪಂಚವನ್ನು ಸೃಷ್ಟಿ ಮಾಡುವವನು ಪರಮಾತ್ಮನೇ, ಈ ಪ್ರಪಂಚವನ್ನು ರಕ್ಷಣೆ ಮಾಡುವವ ಪರಮಾತ್ಮನೇ, ಈ ಪ್ರಪಂಚ ಸಾಕು ಅಂತ ಅನಿಸಿದಾಗ ಇದನ್ನು ನಾಶ ಮಾಡುವವನು ಪರಮಾತ್ಮನೇ ಅಂತ ಈ ರೀತಿ ಮಧ್ವಾಚಾರ್ಯರು ಸ್ತೋತ್ರ ಮಾಡಿದರು. ಎಷ್ಟು ಆಶ್ಚರ್ಯ! ಈ ಶ್ಲೋಕವನ್ನು ಕೇವಲ ಕೇಳಿಸಿಕೊಂಡಾಗ ಏನು ಆಶ್ಚರ್ಯ ಅನಿಸಲ್ಲ, ಸ್ವಲ್ಪ ಮನಸ್ಸಿಗೆ ತಂದು ಆಲೋಚನೆ ಮಾಡಬೇಕು, ಆಗ ಬಹಳ ಆಶ್ಚರ್ಯ ಅಂತ ಅನಿಸುತ್ತೆ. ಮಧ್ವಾಚಾರ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಯಾಕೆ ಅಂದರೆ, ಒಂದು ವಸ್ತುವನ್ನು ಒಬ್ಬ ಸೃಷ್ಟಿ ಮಾಡಿದರೆ ಅದನ್ನು ನಾಶ ಮಾಡಲಿಕ್ಕೆ ಅವನಿಗೆ ಮನಸ್ಸೇ ಆಗಲ್ಲ. ಒಂದು ಮನೆ ಕಟ್ಟಿಸ್ತೀವಿ, ಆ ಮನೆ ಕಟ್ಟಿಸಿ ಗೃಹ ಪ್ರವೇಶ ಆಗುತ್ತೆ, ವಾಸ್ತು ಮಾಡ್ತೀವಿ ವಿಜೃಂಭಣೆಯಿಂದ, ಆ ಮನೆಯನ್ನು ಮರುದಿನ ನಾವೇ ಕೆಡವುತ್ತೀವ? ಇಲ್ಲ. ಮನೆ ಕಾಂಪೌಂಡ್ ಸುತ್ತಮುತ್ತ ಚೆನ್ನಾಗಿ ಕಾಣಲಿ ಅಂತ ಬಳ್ಳಿಗಳನ್ನು ಹಾಕ್ತೀವಿ, ಹೂ ಗಿಡಗಳನ್ನು ಹಾಕ್ತೀವಿ, ನಾವೇ ಕಿತ್ತು ಹಾಕ್ತೀವ? ಇಲ್ಲ. ಒಂದು ತಂದೆ ಮಗನನ್ನು ಹುಟ್ಟಿಸ್ತಾನೆ, ಹುಟ್ಟಿಸಿದ ತಂದೆಯೇ ಮಗನನ್ನು ಕೊಲ್ತಾನ? ಇಲ್ಲ. ಮಧ್ವಾಚಾರ್ಯರು ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಪರಮಾತ್ಮನೇ ಸೃಷ್ಟಿ ಮಾಡಿದ್ದಂತೆ ಪ್ರಪಂಚವನ್ನು, ಪರಮಾತ್ಮನೇ ರಕ್ಷಣೆ ಮಾಡ್ತಾನಂತೆ, ಕೊನೆಗೆ ಪರಮಾತ್ಮನೇ ನಾಶ ಮಾಡ್ತಾನಂತೆ. ಹೇಗಿದು ಅಂತ ಮಧ್ವಾಚಾರ್ಯರಿಗೆ ಪ್ರಶ್ನೆ ಕೇಳಿದರೆ ಮಧ್ವಾಚಾರ್ಯರು ಅಂತಾರೆ, ಅದೇ ಪರಮಾತ್ಮನ ಸ್ಪೆಷಾಲಿಟಿ. ಪರಮಾತ್ಮ ಸರ್ವೋತ್ತಮ, ಪರಮಾತ್ಮ ಸರ್ವಶಕ್ತ ಅಂತ ಯಾಕೆ ಸ್ಮರಣೆ ಮಾಡಬೇಕು? ಅವನ ಲೀಲೆ ಅದು. ಹಾಗಾಗಿ ಸೃಷ್ಟಿ ಮಾಡುವವನೂ ಅವನೇ, ರಕ್ಷಣೆ ಮಾಡುವವನೂ ಅವನೇ, ಕೊನೆಗೆ ಎಲ್ಲವನ್ನ ಸಂಹಾರ ಮಾಡಿ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಳ್ಳುವವನೂ ಅವನೇ. ಅವನು ಸರ್ವೋತ್ತಮ ಅನ್ನುವ ತತ್ವವನ್ನು ಆಚಾರ್ಯರು ತಿಳಿಸಿಕೊಟ್ರು. ಆಮೇಲೆ 3ನೇ ಅಧ್ಯಾಯದಲ್ಲಿ, ಅದೇ 12 ಸ್ತೋತ್ರದ 3ನೇ ಅಧ್ಯಾಯದಲ್ಲಿ ಇನ್ನೊಂದು ಸ್ವಾರಸ್ಯ ಶ್ಲೋಕ ಇದೆ. ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನ ಹರೇ ಪರಮೋ ನ ಹರೇ ಸದೃಶಃ ಪರಮಸ್ಸತು ಸರ್ವಚಿದಾತ್ಮಗಣಾತ್. ಇದು ಅದ್ಭುತವಾದ ಶ್ಲೋಕ, ಪರಮಾತ್ಮನ ಶ್ರೇಷ್ಠತೆಯನ್ನು ನಿರೂಪಿಸುವ ಶ್ಲೋಕ. ಆಚಾರ್ಯರು ಎರಡೂ ಕೈಗಳನ್ನು ಎತ್ತಿ ಒಂದು ಪ್ರತಿಜ್ಞೆ ಮಾಡ್ತಾರೆ ಮಧ್ವಾಚಾರ್ಯರು. ಉಚ್ಛ್ರಿತ ಬಾಹುಯುಗಂ. ಈಗ ನಾವು ಸ್ಕೂಲಲ್ಲಿ ಹಿಂದಿನ ದಿನ ಹೋಮ್ವರ್ಕ್ ಯಾರು ಮಾಡ್ಕೊಂಡು ಬಂದಿದ್ದೀರಿ ಅಂತ ಮಕ್ಕಳಿಗೆ ಕೇಳಿದರೆ, ಯಾರು ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತಾರೋ ಅವ್ರು ಕೈ ಎತ್ತಾರೆ, ನಾನು ಮಾಡ್ಕೊಂಡು ಬಂದಿದ್ದೀರಿ. ಹಾಗಾದರೆ ಕೈ ಎತ್ತಿದ ಅಂತ ಆದರೆ ಅವನು ಏನೋ ಒಂದು ಸಾಧನೆ ಮಾಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಏನು ಸಾಧನೆ ಮಾಡ್ಕೊಂಡು ಬಂದಿದ್ದಾನೆ? ಹಿಂದಿನ ದಿನ ಹೋಮ್ವರ್ಕನ್ನು ಮಾಡ್ಕೊಂಡು ಬಂದಿದ್ದಾನೆ ಅಂತ ಅರ್ಥ. ಆದರೆ ಆಚಾರ್ಯರು ಒಂದೇ ಕೈಯನ್ನು ಎತ್ತ ಇಲ್ಲ, ಉಚ್ಛ್ರಿತ ಬಾಹುಯುಗಂ, ಎರಡೂ ಕೈಗಳನ್ನು ಎತ್ತಿ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಏನು ಪ್ರತಿಜ್ಞೆ ಮಾಡ್ತಾ ಇದ್ದಾರೆ? ಶೃಣುತ, ಕೇಳ್ರಿ, ನಾನು ಹೇಳ್ತೀನಿ.
ನ ಹರೇ ಪರಮೋ ನ ಹರೇ ಸದೃಶಃ. ಪರಮಾತ್ಮನಿಗೆ ಸದೃಶನಾದ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಇಲ್ಲ, ಇಡೀ ಭೂಮಂಡಲದಲ್ಲಿ ಇಲ್ಲ. ಪರಮಾತ್ಮನಿಗೆ, ದೇವರಿಗೆ ಸದೃಶವಾದ ವ್ಯಕ್ತಿನೇ ಇಲ್ಲ ಅಂದರೆ ನ ಹರೇ ಪರಮಃ, ದೇವರಿಗಿಂತ ಶ್ರೇಷ್ಠನಾದ ವ್ಯಕ್ತಿ ಇಡೀ ಭೂಮಂಡಲದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಿಷ್ಣುವೇ ಸರ್ವೋತ್ತಮ ಅಂತ ಮಧ್ವಾಚಾರ್ಯರು ಈ ಶ್ಲೋಕದ ಮೂಲಕ ನಿರೂಪಣೆ ಮಾಡಿದರು. ಇದು ಜಗತ್ತಿಗೆ ಕೊಡುವ ಮಧ್ವಾಚಾರ್ಯರು ಸಂದೇಶ. ಆಮೇಲೆ ಕೃಷ್ಣಾಮೃತ ಮಹಾರ್ಣವ ಅಂತ ಒಂದು ಆಚಾರ್ಯರ ಗ್ರಂಥ, ಪುರಾಣದಲ್ಲಿರ್ತಕ್ಕಂತಹ ಎಲ್ಲ ಶ್ಲೋಕಗಳನ್ನು ಸಂಗ್ರಹಿಸಿ ಒಂದು ಸಂಗ್ರಹಾತ್ಮಕವಾಗಿರ್ತಕ್ಕಂತಹ ಒಂದು ಕೃತಿ ಮಧ್ವಾಚಾರ್ಯರ ಗ್ರಂಥ ಕೃಷ್ಣಾಮೃತ ಮಹಾರ್ಣವ ಅಂತ ಅದರ ಹೆಸರು. ಅದರಲ್ಲಿ ಆಚಾರ್ಯರು ಹೇಳ್ತಾರೆ, ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರಃ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಮಧ್ವಾಚಾರ್ಯರು ಹೇಳಿದರು, ಒಬ್ಬ ಕಳ್ಳ ಇದ್ದಾನೆ. ಎಷ್ಟು ಸ್ವಾರಸ್ಯ ಇದೆ ಶ್ಲೋಕ ಅಂದರೆ, ಒಬ್ಬ ಕಳ್ಳ ಇದ್ದಾನೆ, ಅವನ ಹೆಸರು ನಾರಾಯಣ. ಆ ಕಳ್ಳನ ಹೆಸರು ನಾರಾಯಣ. ಏನು ಮಾಡ್ತಾನೆ? ಅಲ್ಲ, ಕಳ್ಳರು ಏನು ಮಾಡ್ತಾರೆ? ಕದೀತಾರೆ. ಇವನು ಕೂಡ ಕದೀತಾನೆ. ಇವನು ಕದಿಯೋದಕ್ಕೆ ಇವನನ್ನು ಕಳ್ಳ ಅಂತ ಕರೀತಾರೆ. ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂತಹ ಕಳ್ಳರಂತೆ ಈ ನಾರಾಯಣ ಕಳ್ಳ ಅಲ್ಲ, ಭಾರಿ ಸ್ಪೆಷಲ್ ಕಳ್ಳ ಇವನು, ಭಾರಿ ವಿಚಿತ್ರ ಕಳ್ಳ. ಯಾಕೆಂದರೆ ನಮ್ಮ ಮಧ್ಯದಲ್ಲಿ ಕಳ್ಳರಿದ್ದಾರೆ. ಇವರೇನು ಮಾಡ್ತಾರೆ? ನಮಗೆ ಯಾವುದು ಇಷ್ಟನೋ ಅದನ್ನೇ ಕಳ್ಳತನ ಮಾಡ್ತಾರೆ. ನಮಗೆ ಯಾವುದು ಇಷ್ಟ? ಬೆಳ್ಳಿ ಬಂಗಾರ. ಈಗಂತೂ ಬೆಳ್ಳಿ ಬಂಗಾರ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ಕಳ್ಳರು ಅದನ್ನೇ ಕದೀತಾರೆ ಈಗ. ಹಾಗಾಗಿ ಬೆಳ್ಳಿ ಬಂಗಾರ, ಹಣ, ಭೂಮಿಯ ಪತ್ರಗಳು, ಇದನ್ನೆಲ್ಲ ನಮ್ಮ ಮಧ್ಯದಲ್ಲಿರುವ ಕಳ್ಳರು ಕದೀತಾರೆ. ಆದರೆ ಈ ನಾರಾಯಣ ಹಾಗೆ ಮಾಡೋದಿಲ್ಲ. ನಮಗೆ ಯಾವುದು ಇಷ್ಟವೋ ಅದನ್ನು ನಮ್ಮ ಮಧ್ಯದಲ್ಲಿರುವ ಕಳ್ಳರು ಕದ್ರೆ, ಈ ನಾರಾಯಣ ಕಳ್ಳ ನಮಗೆ ಯಾವುದು ಅನಿಷ್ಟವೋ ಅದನ್ನೇ ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ. ನಮಗೆ ಯಾವುದು ಅನಿಷ್ಟ? ನಮ್ಮ ಪಾಪಗಳು. ನಮ್ಮ ಪಾಪಗಳೇ ನಮಗೆ ಅನಿಷ್ಟ. ನಾರಾಯಣ ಕಳ್ಳ ಆ ಪಾಪಗಳನ್ನೇ ಕಳ್ಳತನ ಮಾಡ್ಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಭಾರೀ ಕಳ್ಳ ಇವನು. ಇನ್ನಷ್ಟು ವಿಚಿತ್ರ ಕಳ್ಳ ನಾರಾಯಣ. ಯಾಕೆ ಅಂದರೆ, ನಮ್ಮ ಮಧ್ಯದಲ್ಲಿರುವ ಕಳ್ಳರು ಏನು ಮಾಡ್ತಾರೆ? ನಾವು ಈ ಜನ್ಮದಲ್ಲಿ ಸಂಪಾದನೆ ಮಾಡಿರುವ ಹಣವನ್ನು ಮಾತ್ರ ಕದೀತಾರೆ. ಈ ನಾರಾಯಣ ಕಳ್ಳ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ಈ ಜನ್ಮದಲ್ಲಿ ನಾವು ಸಂಪಾದನೆ ಮಾಡಿರೋ ಪಾಪ ಅಲ್ಲ, ಹಿಂದಿನ ಜನ್ಮದಲ್ಲಿ ಸಂಪಾದನೆ ಮಾಡಿರೋ ಪಾಪ ಅಲ್ಲ, ನಮ್ಮ ಎಷ್ಟೋ ಜನ್ಮಗಳಿಂದ ನಾವು ಮಾಡಿಕೊಂಡು ಬಂದಿರತಕ್ಕಂತಹ ಪಾಪಗಳನ್ನು ಈ ನಾರಾಯಣ ಕದೀತಾನೆ. ಇದು ಒಂದು ಸ್ಪೆಷಾಲಿಟಿ. ಇನ್ನೊಂದೇನು ವಿಚಿತ್ರತೆ ಈ ನಾರಾಯಣಂದು ಕಳ್ಳಂದು ಅಂದರೆ, ಈ ಸಾಮಾನ್ಯ ನಮ್ಮ ಮಧ್ಯದಲ್ಲಿರುವ ಕಳ್ಳರು ಅಕಸ್ಮಾತ್ ನಾವೇನಾದರೂ ಕರೆದ್ರೆ ಅವ್ರು ಓಡಿ ಹೋಗ್ತಾರೆ. ಯಾಕಂದರೆ ನಮ್ಮನ್ನು ಕರೀತಾ ಇದ್ದಾರೆ, ಪೊಲೀಸರಿಗೆ ಹಿಡಿದು ಕೊಡ್ತಾರೆ, ಜೈಲಿಗೆ ಹಾಕಿಸ್ತಾರೆ ಅಂತ ಭಯ ಕಳ್ಳರಿಗೆ. ಈ ನಾರಾಯಣ ಕಳ್ಳ ಹಾಗಲ್ಲ. ನಾವೆಷ್ಟೋ ಅವನನ್ನು ಕರಿತೀವೋ ಇನ್ನಷ್ಟು ಹತ್ರ ಬರ್ತಾನವನು. ಅಂಥ ವಿಚಿತ್ರ ಕಳ್ಳ. ಮಧ್ವಾಚಾರ್ಯರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ನಾಮಸ್ಮರಣೆ. ನೀವು ಸ್ಮೃತ ಮಾತ್ರ ಏವ, ಭಗವಂತನ ನಾರಾಯಣ, ಹರಿ, ವಿಠ್ಠಲ, ಅನಂತ, ಗೋವಿಂದ ಅಂತ ಕೇವಲ ನಾಮಸ್ಮರಣೆ ಮಾಡ್ತಾ ಇರ್ರಿ. ಪರಮಾತ್ಮ ನಿಮ್ಮ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ, ಎಷ್ಟೋ ಜನ್ಮಗಳಿಂದ ನೀವು ಮಾಡಿರ್ತಕ್ಕಂತಹ ಪಾಪಗಳನ್ನು ಸ್ಮರಣೆ ಮಾತ್ರದಿಂದ ಪರಿಹಾರ ಮಾಡ್ತಾನೆ ನಮ್ಮ ನಾರಾಯಣ. ಸ್ಮರಣೆ ಮಾಡ್ರಿ, ನಾಮಸ್ಮರಣೆ ಬಿಡಬೇಡ್ರಿ ಅಂತ ಶ್ರೀಮದಾಚಾರ್ಯರು ಸಂದೇಶವನ್ನು ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದು, ಮಧ್ವಾಚಾರ್ಯರು ತಮ್ಮ ಗ್ರಂಥಗಳ ಮೂಲಕ ಅದ್ಭುತವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಎರಡು ಸಂದೇಶವನ್ನು ಗಮನಿಸೋಣ. ಎಲ್ಲ ವೇದಗಳು, ಶ್ರುತಿಗಳು ಪರಮಾತ್ಮನನ್ನು ಏನಂತ ಕರಿತಾ ಇವೆ? ನಿರ್ಗುಣ. ನಿರ್ಗುಣ, ಪರಮಾತ್ಮನಲ್ಲಿ ಯಾವುದೇ ವಿಧವಾದ ಗುಣಗಳಿಲ್ಲ ಅಂತ ಹೇಳ್ತಾ ಇವೆ. ಎಲ್ಲರೂ ಏನು ಮಾಡಿಬಿಟ್ರು? ಹೌದು, ಶ್ರುತಿನೇ, ವೇದಗಳೇ ಆ ರೀತಿ ಹೇಳ್ತಾ ಇವೆ ಅಂದರೆ ಪರಮಾತ್ಮ ನಿರ್ಗುಣನೇ ಆಗಿರಬೇಕು ಅಂತ ನಿರ್ಧಾರ ಮಾಡಿಬಿಟ್ರು. ಆದರೆ ಆ ರೀತಿ ಅಲ್ಲ. ಏಕೆಂದರೆ ಪರಮಾತ್ಮ ನಿರ್ಗುಣ ಆಗಿಬಿಟ್ರೆ ಸಾಧ್ಯ ಇಲ್ಲ. ನಾವೆಲ್ಲ ಅವನನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಉಪಾಸನೆ ಮಾಡ್ತೀವಿ. ಅವನು ನಿರ್ಗುಣ ಹೇಗೆ ಅಂದರೆ, ಏಕೋ ದೇವ ಸರ್ವಭೂತೇಷು ಊಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಕೇವಲೋ ನಿರ್ಗುಣಶ್ಚ. ನಿರ್ಗುಣ ಅನ್ನೋ ಶಬ್ದ ಇದೆ, ವೇದವೇ ಅವನನ್ನು ನಿರ್ಗುಣ ಅಂತ ಹೇಳ್ತಾ ಇವೆ. ಹಾಗಾಗಿ ಅವನು ನಿರ್ಗುಣ ಅಂತ ನಿರ್ಧಾರ ಮಾಡಿದರೆ ಮಧ್ವಾಚಾರ್ಯರು ಬಂದರು. ಅವನು ನಿರ್ಗುಣ ಅಲ್ಲ, ಅವನು ಸಮಸ್ತ ಕಲ್ಯಾಣ ಗುಣ ಪರಿಪೂರ್ಣ. ಯಾಕೆ ಅಂದರೆ, ನಿರ್ಗುಣ ಅನ್ನೋ ಶಬ್ದಕ್ಕೆ ಗುಣಗಳೇ ಇಲ್ಲ ಅಂತ ಅರ್ಥ ಅಲ್ಲ. ಈಗ ನಾವು
ವ್ಯವಹಾರವೂ ಕೂಡ ಅದೇ ರೀತಿ ಮಾಡ್ತೀವಿ ನೋಡ್ರಿ. ಈಗ ಹೋದರು ಅಂತ ಒಂದು ಶಬ್ದ ಇದೆ. ಹೋದರು ಅಂದರೆ ಮನೆಗೆ ಬಂದಿದ್ದರು, ಆಫೀಸಿಂದ ಯಾವುದೋ ಕಾಲ್ ಬಂತು, ಮತ್ತು ಆಫೀಸಿಗೆ ಹೋದರು, ಮಧ್ಯಾಹ್ನ ಬಂದು ಊಟ ಮಾಡ್ತಾರೆ ಅಂತ ಮಾತಾಡ್ತೀವಿ. ಏಕೆ? ಹೋದರು ಅನ್ನೋ ಶಬ್ದಕ್ಕೆ ಆಫೀಸಿಗೆ ಹೋದರು ಅಂತ ಅರ್ಥ. ಇನ್ನೊಂದು ಕಡೆ ಹೋದರು ಅನ್ನೋ ಶಬ್ದ ಬಳಸ್ತೀವಿ. ಇಲ್ಲ, ಕೊರೋನಾ ಬಂದಿತ್ತು, ವೆಂಟಿಲೇಟರ್ ಹಾಕಿದ್ರು, ಡಾಕ್ಟ್ರು ಎಷ್ಟೇ ಕಷ್ಟಪಟ್ಟರು ಅವರನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ಲ, ಅವರು ಹೋದರು. ಅಲ್ಲೂ ಕೂಡ ಹೋದರು ಅನ್ನೋ ಶಬ್ದ ಇದೆ. ಅಲ್ಲೇನು ಅರ್ಥ ಮಾಡಬೇಕು? ಕೊರೋನಾ ಬಂದಿತ್ತು, ಹೋದರು, ಮಧ್ಯಾಹ್ನ ಬಂದು ಊಟ ಮಾಡ್ತಾರೆ ಅಂತ ಅರ್ಥನಾ? ಅಲ್ಲ. ಹೋದರು ಅಂದರೆ ಕೃಷ್ಣಾರ್ಪಣ ಅಂತ ಅರ್ಥ. ಹಾಗಾಗಿ ಮಧ್ವಾಚಾರ್ಯರು ಹೇಳಿದರು, ಒಂದು ಶಬ್ದಕ್ಕೆ ನೇರವಾಗಿ ಸುಮ್ಮನೆ ಅರ್ಥ ಮಾಡಬಾರ್ದು. ಅದರ ಹಿಂದೆ ಮುಂದೆ ಯಾವ ಸಂದರ್ಭದಲ್ಲಿ ಅದು ಪಠಿತವಾಗಿದೆ ಅಂತ ಗಮನಿಸಿಕೊಂಡು ಒಂದು ಶಬ್ದಕ್ಕೆ ಅರ್ಥ ಮಾಡಬೇಕು. ನೋಡ್ರಿ, ಈಗ ಏಕೋ ದೇವ ಸರ್ವಭೂತೇಷು ಊಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ನಿರ್ಗುಣ ಅನ್ನೋ ಶಬ್ದಕ್ಕೆ ಆ ಶ್ರುತಿ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಅಂದಮೇಲೆ ನಿರ್ಗುಣ ಅನ್ನೋ ಶಬ್ದಕ್ಕೆ ಗುಣಗಳೇ ಇಲ್ಲದವ ಅಂತ ಅರ್ಥ ಮಾಡಬೇಡ್ರಿ. ಏನು ಮಾಡಬೇಕು? ನಮ್ಮ ನಿಮ್ಮಂತೆ ಪ್ರಾಕೃತ ಗುಣಗಳು ಪರಮಾತ್ಮನಲ್ಲಿಲ್ಲ. ಅಂದರೆ ಸತ್ವ ಮತ್ತು ರಜಸ್ಸು ತಮಸ್ಸು ಅಂತ 3 ಗುಣಗಳು. ಈ ಗುಣಾತ್ಮಕವಾಗಿರ್ತಕ್ಕಂತಹ ಶರೀರ ಅವಂದಲ್ಲ. ನಮಗೆಲ್ಲ ಪ್ರಾಕೃತ ಗುಣಗಳಿರ್ತವೆ, ಆದರೆ ಈ ಗುಣತ್ರಯಗಳನ್ನು ಮೀರಿದವ ಪರಮಾತ್ಮ. ಪ್ರಾಕೃತಿಕವಾದ ಗುಣಗಳು ಅವನಲ್ಲಿಲ್ಲ ಅಂತಷ್ಟೇ ನಿರ್ಗುಣ ಅನ್ನೋ ಶಬ್ದಕ್ಕೆ. ಹೊರತು ಗುಣಗಳೇ ಇಲ್ಲದವ ಪರಮಾತ್ಮ ಅಂತ ಅರ್ಥ ಮಾಡಬೇಡ್ರಿ. ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಇದು ಶ್ರೀಮದಾಚಾರ್ಯರ ಸಂದೇಶ. ಹೀಗೆ ಆಮೇಲೆ ಮಧ್ವಾಚಾರ್ಯರು ಹೆಣ್ಣು ಮಕ್ಕಳಿಗೆ ಮೋಕ್ಷ ಇದೆ ಅಂತ ಹೇಳಿಲ್ಲ. ಹೆಣ್ಣು ಮಕ್ಕಳಿಗೆ ಮೋಕ್ಷ ಇಲ್ಲ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ ಅಂತ ಒಂದು ವಾದ. ಮಧ್ವಾಚಾರ್ಯರು ಹೆಣ್ಣು ಮಕ್ಕಳಿಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಮಧ್ವಾಚಾರ್ಯರ ಸಿದ್ಧಾಂತ ಸರಿಯಲ್ಲ ಅಂತ ಕೆಲವೊಂದು ವಾದ. ಮಧ್ವಾಚಾರ್ಯರು ಹೆಣ್ಣು ಮಕ್ಕಳಿಗೆ ಮೋಕ್ಷ ಇಲ್ಲ ಅಂತ ಹೇಳೇ ಇಲ್ಲ. ಏನು ಹೇಳಿದ್ದಾರೆ ಮಧ್ವಾಚಾರ್ಯರು? ಸರ್ವ ವರ್ಣಾಶ್ರಮಾಣಾಂಚ ಜ್ಞಾನಾತ್ ಮೋಕ್ಷ ವಿನಿಶ್ಚಿತ. ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಮೋಕ್ಷ ಇದ್ದೇ ಇದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಹ್ಮಚಾರಿ ಎಲ್ಲರಿಗೂ ಕೂಡ ಮೋಕ್ಷ ಇದೆ. ಜ್ಞಾನಾತ್ ಮೋಕ್ಷ ವಿನಿಶ್ಚಿತ. ಜ್ಞಾನಾತ್ ಅನ್ನೋ ಶಬ್ದ ಇದೆ. ಮಧ್ವಾಚಾರ್ಯರು ಜ್ಞಾನಾತ್ ಅನ್ನೋ ಶಬ್ದವನ್ನು ಹೇಳಿದ್ದಾರೆ. ಅಂದರೆ ಪರಮಾತ್ಮನ ಸರ್ವೋತ್ತಮತ್ವ ಜ್ಞಾನವನ್ನು ಸರಿಯಾಗಿ ದೃಢಪಡಿಸಿಕೊಂಡ್ರೆ ಎಲ್ಲರಿಗೂ ಮೋಕ್ಷ ಇದೆ. ಅಷ್ಟೇ ಅಲ್ಲ, ಮಧ್ವಾಚಾರ್ಯರು ಇನ್ನೊಂದು ಸ್ಟೆಪ್ ಮೇಲೆ ಹೇಳ್ತಾರೆ, ಅಂತ್ಯಾನಾಂ ಸ್ಥಾವರಾಣಾಂಚ. ಅಂತ್ಯಾನಾಂ ಕೀಳು ಜಾತಿಯವನಿಗೂ ಕೂಡ ಮೋಕ್ಷ ಇದೆ. ಸ್ಥಾವರಾಣಾಂಚ ಗಿಡ, ಮರ, ಕಲ್ಲು, ಮಣ್ಣು ಎಲ್ಲದಕ್ಕೂ ಮೋಕ್ಷ ಇದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಮೋಕ್ಷ ಇಲ್ಲ ಅಂತ ಮಧ್ವಾಚಾರ್ಯರು ಹೇಳೇ ಇಲ್ಲ. ಅದ್ಭುತವಾದಂತಹ ಜಗತ್ತಿಗೆ ಸಂದೇಶ ಮಧ್ವಾಚಾರ್ಯರು ಇದರ ಮೂಲಕ ಕೊಟ್ಟಿದ್ದಾರೆ. ಇನ್ನು ಈ ಇಡೀ ಪ್ರಪಂಚ ಇದೆ, ಈ ಪ್ರಪಂಚಕ್ಕೆ ಮೂಲಭೂತವಾದದ್ದು ಯಾವುದು ಅಂತ ಪ್ರಶ್ನೆ. ಇಡೀ ಪ್ರಪಂಚ ಸೃಷ್ಟಿಯಾಗಿದೆ, ಇಡೀ ಪ್ರಪಂಚ ಸೃಷ್ಟಿ ಆಗಿದೆ ಅಂತಂದಮೇಲೆ ಸೃಷ್ಟಿಕರ್ತ ಒಬ್ಬ ಇರಬೇಕು. ಹಾಗಾದರೆ ಇಡೀ ಪ್ರಪಂಚಕ್ಕೆ ಮೂಲಭೂತವಾದದ್ದು ಯಾವುದು ಅಂತ ಪ್ರಶ್ನೆ. ಅದಕ್ಕೆ ಕೆಲವೊಬ್ಬರು ಹೇಳಿದರು, ಕೆಲವೊಬ್ಬರು ಅಂದರೆ ಕೆಲವೊಂದು ಮತಗಳು ಹೇಳಿದ್ವು. ಕೆಲವೊಬ್ಬರು ಹೇಳಿದರು, ಪ್ರಪಂಚಕ್ಕೆ ಈ ಸತ್ವ, ರಜಸ್ಸು, ತಮಸ್ಸು ಅಂತ 3 ಗುಣಗಳಿವೆ. ಈ ಗುಣತ್ರಯಾತ್ಮಕವಾಗಿರ್ತಕ್ಕಂತಹ ಪ್ರಕೃತಿ, ಸತ್ವ, ರಜಸ್ಸು, ತಮಸ್ಸು 3 ಗುಣಗಳು, ಗುಣತ್ರಯಾತ್ಮಕವಾಗಿರ್ತಕ್ಕಂತಹ ಪ್ರಕೃತಿ ಈ ಜಗತ್ತಿಗೆ ಕಾರಣ ಅಂತ ಕೆಲವೊಬ್ಬರು ಹೇಳಿದರು. ಪ್ರಕೃತಿ ಅಂದರೆ ಜಡ, ಪ್ರಕೃತಿ ಅಂದರೆ ಜಡ. ಈ ಜಡವಾದ ಪ್ರಕೃತಿಯೇ ಈ ಪ್ರಪಂಚಕ್ಕೆ ಕಾರಣ. ಇದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಂದು ನಿರ್ಜೀವವಾಗಿರ್ತಕ್ಕಂತಹ ಒಂದು ವಸ್ತು ಚೇತನನನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಟೇಬಲ್ಲು ನಮ್ಮನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಮೈಕು ನಮ್ಮನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಅದು ನಿರ್ಜೀವಿ ವಸ್ತು, ನಾವು ಚೇತನರು. ಹಾಗಾಗಿ ನಮ್ಮನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕೃತಿ ಈ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಕೃತಿ ಜಡ ಅಂತ ಹೇಳಿದರೆ, ಇನ್ನೂ ಕೆಲವೊಬ್ಬರು ಹೇಳಿದರು, ಹೌದು ಈ ಪ್ರಕೃತಿ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬ ಈಶ್ವರ ಬೇಕು. ಅಂದರೆ ಒಬ್ಬ ದೇವರು ಅಂತ ನಾವು ಒಪ್ತೀವಿ, ದೇವರೇ ಸೃಷ್ಟಿ ಮಾಡಿದ್ದಾನೆ. ಆದರೆ ಆ ದೇವನಿಗೆ
ಶಕ್ತಿ ಕಮ್ಮಿ ಅಂತ ಕೆಲವೊಬ್ಬರು ಹೇಳಿದರು. ಪೂರ್ತಿ ಶಕ್ತಿ ಅಲ್ಲ ಅವನು, ಕಮ್ಮಿ ಶಕ್ತಿ ಅವನಿಗೆ. ನಾವು ದೇವರನ್ನಂತೂ ಅಂಗೀಕಾರ ಮಾಡಿದ್ದೀವಿ, ಆ ದೇವರೇ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳ್ತೀವಿ. ಆದರೆ ದೇವರಿಗೆ ಶಕ್ತಿ ಕಮ್ಮಿ ಅಂತ ನಾವು ಹೇಳ್ತೀವಿ ಅಂತ ಕೆಲವೊಂದು ಮತ. ಇನ್ನೊಂದು ಮತದವರು ಕೆಲವೊಬ್ಬರು ಹೇಳಿದರು, ಆ ದೇವರಲ್ಲಿ 8 ಗುಣಗಳಿವೆ, ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಲ್ಲ, 8 ಗುಣಗಳು ಆ ದೇವರಲ್ಲಿವೆ, ಅಂತಹ ದೇವರೇ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತಂದರೆ ಮಧ್ವಾಚಾರ್ಯರು ಬಂದು ಹೇಳಿದರು, ಏನು ಮಾತಾಡ್ತಾ ಇದ್ದೀರಿ? ಏಕೆಂದರೆ ಬಹುಚಿತ್ರ ಜಗದ್ಬಹುದಾಕರಣಾತ್ ಪರಶಕ್ತಿ ಅನಂತ ಗುಣ ಪರಮಃ. ಹಾಗೆಲ್ಲ ಮಾತಾಡಬೇಡ್ರಿ. ಇಷ್ಟು ವಿಚಿತ್ರವಾದ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ, ಒಮ್ಮೆ ಈ ಬ್ರಹ್ಮಾಂಡವನ್ನು ಗಮನಿಸ್ರಿ, ಈ ಪ್ರಪಂಚವನ್ನು ಒಂದ್ಸತಿ ಗಮನಿಸ್ರಿ. ಮೊನ್ನೆ ಸೋಷಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದೆ. ಏನು ಪೋಸ್ಟು? ಅತ್ಯಂತ ಸ್ವಾರಸ್ಯಕರ ಪೋಸ್ಟ್ ಅದು. ಈ ಆನೆಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡಬೇಕು. ಆನೆಗಳನ್ನು ದೊಡ್ಡ ದೊಡ್ಡ ಕಂಟೈನರ್, ದೊಡ್ಡ ದೊಡ್ಡ ಲಾರಿಗಳಲ್ಲಿ ಆನೆಗಳನ್ನು ಏರಿಸ್ಕೊಂಡು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಮಾಡ್ತಾರೆ. ಆನೆಗಳನ್ನು ಶಿಫ್ಟ್ ಮಾಡಬೇಕಾದ್ರೆ ಆನೆಗೆ ಎಷ್ಟು ಕಟ್ಟಿದರೂ ಕೂಡ ಸಾಲಲ್ಲ. ಆನೆ ಬಲಪ್ರಾಣಿ, ಭಾರಿ ಬಲ ಆನೆಗೆ. ಹಾಗಾಗಿ ಓಡಿಸುವಾಗ ಅದು ಆ ಕಡೆ ಈ ಕಡೆ ಸರಿಬಾರ್ದು. ಸರಿದ್ರೆ ಓಡಿಸೋರಿಗೆ ತೊಂದರೆ ಆಗುತ್ತೆ, ಪಕ್ಕಕ್ಕೆ ಬರೋ ವಾಹನಗಳಿಗೂ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಆನೆ ಗಲಾಟೆ ಮಾಡದೆ ಸುಮ್ಮನೆ ನಿಂದಿರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತಂದರೆ, ವಾಹನ ಚಾಲಕರು ಆನೆಯ ಕೆಳಗೆ ಕೆಲವೊಂದು ಪಕ್ಷಿಗಳನ್ನು ಬಿಡ್ತಾರಂತೆ, ಕಾಲು ಕೆಳಗೆ ಕೆಲವೊಂದು ಸಣ್ಣ ಸಣ್ಣ ಗುಬ್ಬಿಗಳನ್ನು, ಹೀಗೆ ಕೆಲವೊಂದು ಸಣ್ಣ ಸಣ್ಣ ಪಕ್ಷಿಗಳನ್ನು ಬಿಟ್ಟರೆ ಆನೆ ಅಲುಗಾಡದೆ ಸುಮ್ಮನೆ ನಿಂದಿರುತ್ತಂತೆ. ಯಾಕೆಂದರೆ ನಾನು ಕಾಲು ಎತ್ತಿ ಇಟ್ಟರೆ ಆ ಪಕ್ಷಿಗಳು ಸಾಯ್ತವೆ, ಹಾಗಾಗಿ ಸೂಕ್ಷ್ಮ ಪಕ್ಷಿಗಳು ನನ್ನ ಕಾಲು ಕೆಳಗೆ ಬಿಟ್ಟಿದ್ದಾರೆ, ನಾನು ಅಲುಗಾಡಿದರೆ ಪಕ್ಷಿಗಳ ಪ್ರಾಣ ಹೋಗುತ್ತೆ ಅನ್ನುವ ಬುದ್ಧಿ ಆನೆಗೆ ಇದೆ. ಅಷ್ಟು ಸೂಕ್ಷ್ಮ ಬುದ್ಧಿ ಆನೆ ಕೊಟ್ಟವ್ರು ಯಾರು? ಪರಮಾತ್ಮ. ಎಷ್ಟು ವಿಚಿತ್ರ ಜಗತ್ತು ನೋಡ್ರಿ. ಆಮೇಲೆ ಇನ್ನೊಂದು ಪೋಸ್ಟ್ ನೋಡಿದೆ ಸೋಷಲ್ ಮೀಡಿಯಾದಲ್ಲಿ. ಈ ಪಾತ್ರಗಿತ್ತಿ ಅಂತೀವಿ, ಚಿಟ್ಟೆ. ಆ ಚಿಟ್ಟೆಗೆ ಸೋಡಿಯಂ, ಆ ಚಿಟ್ಟೆಗೆ ಬದುಕುವ ಒಂದು ಸೋಡಿಯಂ ಬೇಕು, ಸೋಡಿಯಂ ದ್ರವ. ಅದು ಎಲ್ಲಿ ಸಿಗುತ್ತೆ ಅಂದರೆ ಆಮೆ, ನಾವೇನು ತಾಂಬೇಲ್ ಅಂತೀವಿ, ಆಮೆಯ ಕಣ್ಣೀರಿನಲ್ಲಿ ಚಿಟ್ಟೆಗೆ ಬೇಕಾದ ಸೋಡಿಯಂ ಇದೆಯಂತೆ. ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಅದನ್ನು. ಎಷ್ಟು ಆಶ್ಚರ್ಯ! ಆಮೆ ನೀರು ಬಿಟ್ಟು ಯಾವಾಗ ಹೊರಗೆ ಬರಬೇಕು, ಅದಕ್ಕೆ ಕಣ್ಣೀರು ಯಾವಾಗ ಬರಬೇಕು, ಪಾತ್ರೆಗಿತ್ತಿ ಚಿಟ್ಟೆ ಬಂದು ಆ ನೀರನ್ನು ಯಾವಾಗ ಕುಡಿಬೇಕು, ಒಟ್ಟಿಲ್ಲ. ದೇವರು ಆ ಆಮೆಯ ಕಣ್ಣೀರಿನಲ್ಲಿ ಅಂಥ ಶಕ್ತಿ ಇಟ್ಟಿದ್ದಾನೆ. ಇದೆಲ್ಲ ಯಾರು ಸೃಷ್ಟಿ ಮಾಡಿದ್ದು? ಮಧ್ವಾಚಾರ್ಯರು ಹೇಳಿದರು, ಇಂತಹ ಅದ್ಭುತವಾದ ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನಪ್ಪ, ಅವನಿಗೆ ಕಡಿಮೆ ಶಕ್ತಿ ಅಂತ ಹೇಳಬೇಡ, ಅವನಲ್ಲಿ ಕೇವಲ 8 ಗುಣಗಳು ಅಂತ ಹೇಳಬೇಡ, ಈ ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಒಂದು ಜಡ ಅಂತ ಹೇಳಬೇಡ. ಈ ಇಡೀ ಪ್ರಪಂಚವನ್ನು, ವಿಚಿತ್ರವಾದ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಹೆಬ್ಬೆರಳು, ನಮ್ಮ ಹೆಬ್ಬೆರಳನ್ನು ಗಮನಿಸ್ರಿ. ಒಂದು ಪೇಪರು, ಒಂದು ಪೆನ್ ಕೊಟ್ಟರೆ, ಒಂದು ಪೇಪರ್ ಕೊಡ್ತಾರೆ ನಮ್ಮ ಕೈಯಲ್ಲಿ, ಒಂದು ಪೆನ್ ಕೊಡ್ತಾರೆ, ವಿಚಿತ್ರವಾದ ಗೆರೆಗಳನ್ನು ನೀವು ಎಳಿಬೇಕು. ಒಂದು ಗೆರೆ ಇದ್ದಂತೆ ಇನ್ನೊಂದು ಗೆರೆ ಇರಬಾರ್ದು ಅಂತ ಹೇಳಿದರೆ ನಾವು ಎಷ್ಟು ಗೆರೆ ಎಳಿತೀವಿ? ಪೇಪರ್ ಎಷ್ಟು ಹಿಡಿಸುತ್ತೋ ಅಷ್ಟು ಗೆರೆ ಮಾತ್ರ ನಾವು ಎಳಿತೀವಿ, ಆಮೇಲೆ ನಮಗೆ ಸಾಧ್ಯ ಇಲ್ಲ ಪೇಪರ್ ತುಂಬ ಹೋದರೆ. ಆದರೆ ಪರಮಾತ್ಮ ಏನು ಮಾಡಿದ್ದಾನೆ ಗಮನಿಸ್ರಿ. ನಮ್ಮ ಹೆಬ್ಬೆರಳು ಫಿಂಗರ್ ಪ್ರಿಂಟ್, ಇವತ್ತು ಫಿಂಗರ್ ಪ್ರಿಂಟಿಂದ ಜಗತ್ತೇ ನಡೀತಾ ಇದೆ. ಆದರೆ ಒಬ್ಬರ ಫಿಂಗರ್ ಪ್ರಿಂಟ್ ಇದ್ದಂತೆ ಇನ್ನೊಬ್ಬಂದಿಲ್ಲ. ಎಷ್ಟು ಜನ ಇದ್ದೀವಿ ನಾವು? 20 ಜನ ಇದ್ದೀವ, 30 ಜನ ಇದ್ದೀವ, 1000 ಜನ ಇದ್ದೀವ, ಕೋಟ್ಯಾಂತರ ಜನ ಇದ್ದೀವಿ ಪ್ರಪಂಚ ತುಂಬ. ಆ ಕೋಟ್ಯಾಂತರ ಜನರ ಒಂದು ಬೆರಳಲ್ಲಿ ಒಂದು ರೇಖೆ ಇದ್ದಂತೆ ಇನ್ನೊಂದು ರೇಖೆ ಗೆರೆ ಇಲ್ಲ. ಎಷ್ಟು ಅದ್ಭುತ ಪ್ರಪಂಚ! ಹಾಗಾಗಿ ಇಂತಹ ಪ್ರಪಂಚವನ್ನು ಸೃಷ್ಟಿ ಮಾಡಲಿಕ್ಕೆ ಪರಮಾತ್ಮ ಬೇಕು. ಅವನು ಸರ್ವಶಕ್ತನಾಗಿರಬೇಕು, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಆಗಿರಬೇಕು. ಅಂತಹ ಪರಮಾತ್ಮನಿಂದಲೇ ಇಂತಹ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಪರಮಾತ್ಮ ಇದ್ದಾನೆ ಅಂತ ತೋರಿಸಿಕೊಟ್ಟ ಮಹಾನುಭಾವರು ನಮ್ಮ ಮಧ್ವಾಚಾರ್ಯರು. ಹೀಗೆ ಅದ್ಭುತವಾದ ಮಹಿಮೆಗಳನ್ನು ಆಚಾರ್ಯರು ತೋರಿಸಿದ್ದಾರೆ. ಮಧ್ವಾಚಾರ್ಯರು ಬರದೇ ಇದ್ದಿದ್ರೆ, ನಾನು ಆಗಲೇ ಹೇಳಿದೆ, ಮಧ್ವಾಚಾರ್ಯರು ಬರದೇ ಇದ್ದಿದ್ದರೆ ನಮಗೆ ಜ್ಞಾನವೇ ಇರ್ತಿರಲಿಲ್ಲ. ಏಕೆಂದರೆ ಮಧ್ವಾಚಾರ್ಯರು ಬರುವ ಮುಂಚೆ ಎಂಥ ಜ್ಞಾನ ಇತ್ತು ಅಂತ ನಾನು ಆಗಲೇ ಹೇಳಿದೆ. ಅಸಂಬದ್ಧವಾದ ಜ್ಞಾನ ಇತ್ತು. ಅಂತಹ ಜ್ಞಾನವನ್ನು ಹೋಗಲಾಡಿಸಿ, ಆ ಜ್ಞಾನವನ್ನು ನಾಶ ಮಾಡಿ ಜ್ಞಾನ ಸೂರ್ಯ ನಮ್ಮ ಮಧ್ವಾಚಾರ್ಯರು. ಮಧ್ವಾಚಾರ್ಯರು ಅವತಾರ ಮಾಡಿದ್ದು ನಮ್ಮ ಕರ್ನಾಟಕದಲ್ಲೇ, ಅದು ನಮಗೆ ಕನ್ನಡಿಗರಿಗೆ ಹೆಮ್ಮೆ. ಏಕೆಂದರೆ ಮತತ್ರಯಾಚಾರ್ಯರಲ್ಲಿ ಅದ್ಭುತ ಕರ್ನಾಟಕದಲ್ಲಿ ಅವತಾರ ಮಾಡಿದ್ದು ಮಧ್ವಾಚಾರ್ಯರು. ಭಾವಿ ಸಮೀರರಾಗಿರ್ತಕ್ಕಂತಹ ವಾದಿರಾಜ ಗುರು ಸಾರ್ವಭೌಮರು ತೀರ್ಥ ಪ್ರಬಂಧದಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಪವಿತ್ರಂ ಪಾಜಕ ಕ್ಷೇತ್ರಂ ಕೋನ ಸೇವೇತ ಕೋವಿದಃ. ಮಧ್ವಾಚಾರ್ಯರು ಹುಟ್ಟಿದ್ದು ಪಾಜಕ ಕ್ಷೇತ್ರದಲ್ಲಿ, ದಕ್ಷಿಣ ಕನ್ನಡ. ಹಾಗಾಗಿ ವಾದಿರಾಜರು ಹೇಳ್ತಾರೆ, ಈ ಪಾಜಕ ಕ್ಷೇತ್ರವನ್ನು ಪ್ರತಿನಿತ್ಯ ಜ್ಞಾನಿಯಾದವ ಸ್ಮರಣೆ ಮಾಡಲೇಬೇಕು.
ಪಾಜಕ ಕ್ಷೇತ್ರವನ್ನು ನೆನಪು ಮಾಡಿಕೊಳ್ಳೇಬೇಕು. ಯಾಕೆ ಅಂದರೆ ನಮ್ಮ ವಾಯುದೇವರು ಇಡೀ ಭಾರತ ದೇಶದಲ್ಲಿ ಎಷ್ಟೆಷ್ಟು ಪುಣ್ಯಕ್ಷೇತ್ರಗಳಿವೆ, ಎಷ್ಟೆಷ್ಟು ಪುಣ್ಯ ಭೂಮಿಗಳಿವೆ, ಎಲ್ಲವನ್ನ ಬಿಟ್ಟು ಜೀವೋತ್ತಮರಾಗಿರ್ತಕ್ಕಂತಹ ವಾಯುದೇವರು ಅವತಾರ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಂತಹ ಭೂಮಿ ನಮ್ಮ ಕರುನಾಡ ಭೂಮಿ, ನಮ್ಮ ಪಾಜಕ ಕ್ಷೇತ್ರ. ಹಾಗಾಗಿ ವಾಯುದೇವರು ಉತ್ಸುಕರಾಗಿ ಈ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಹಾಗಾಗಿ ಪಾಜಕ ಕ್ಷೇತ್ರವನ್ನು ಪ್ರತಿಯೊಬ್ಬ ಜ್ಞಾನಿ ಸ್ಮರಣೆ ಮಾಡಿಕೊಳ್ಳಬೇಕು ಅಂತ ವಾದಿರಾಜರು ಹೇಳ್ತಾರೆ. ಹಾಗಾಗಿ ಮಧ್ವಾಚಾರ್ಯರು ಅವತಾರ ಮಾಡಿ ಸನಾತನ ಸಂಸ್ಕೃತಿಯನ್ನು ಉಳಿಸಿದ ಮಹಾನುಭಾವರು. ಹಾಗಾಗಿ ಸನಾತನ ಸಂಸ್ಕೃತಿಯನ್ನು ಉಳಿಸಿದ್ದಾರೆ. ಆದ್ದರಿಂದ ಎಲ್ಲ ಭಾರತೀಯರಿಗೂ ಕೂಡ ಮಧ್ವಾಚಾರ್ಯರ ಋಣ ಇದೆ ಭಾರತೀಯರ ಮೇಲೆ. ಮಧ್ವಾಚಾರ್ಯರು ನಮ್ಮ ಕರುನಾಡ ಮಣ್ಣಿನಲ್ಲಿ ಅವತಾರ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಕನ್ನಡಿಗರಿಗೂ ಕೂಡ ಕನ್ನಡಿಗರ ಮೇಲೆ ಮಧ್ವಾಚಾರ್ಯರ ಋಣ ಇದೆ. ಅಷ್ಟೇ ಅಲ್ಲ, ಮಾಧ್ವರಿಗೆ ವಿಶೇಷವಾಗಿ ಮಧ್ವಾಚಾರ್ಯರು ಅದ್ಭುತವಾದ ಜ್ಞಾನವನ್ನು ಕೊಟ್ಟ ಮಾಧ್ವರಿಗೆ ಮಧ್ವಾಚಾರ್ಯರು ಜಗದ್ಗುರುಗಳು, ತ್ರೈಲೋಕ್ಯ ಗುರುಗಳು. ಎಲ್ಲ ಮಾಧ್ವರ ಮೇಲೆ ಮಧ್ವಾಚಾರ್ಯರ ಉಪಕಾರ ಬಹಳಷ್ಟಿದೆ. ಹಾಗಾಗಿ ಪ್ರತಿನಿತ್ಯ ನಾವು ಮಧ್ವಾಚಾರ್ಯರನ್ನು ಸ್ಮರಣೆ ಮಾಡಬೇಕು, ಅವರ ಉಪಕಾರವನ್ನು ಸ್ಮರಣೆ ಮಾಡಬೇಕು. ಹಾಗಾಗಿ ಇವತ್ತು ಮಧ್ವಾಚಾರ್ಯರು ಜಗತ್ತಿಗೆ ಕೊಟ್ಟಂತಹ ಏನು ಸಂದೇಶ, ಅವರನ್ನು ಯಾಕೆ ತ್ರೈಲೋಕ್ಯ ಗುರುಗಳು ಅನ್ನಬೇಕು, ಅವರನ್ನು ಯಾಕೆ ಜಗದ್ಗುರುಗಳು ಅನ್ನಬೇಕು, ಇಂತಹ ಸೂಕ್ಷ್ಮ ಪ್ರಮೇಯವನ್ನು ತಿಳಿಸಿಕೊಟ್ಟ ಮಹಾನುಭಾವರು. ಅದಕ್ಕೆ ಅವರನ್ನು ಜಗದ್ಗುರುಗಳು ಅಂತ ನಾವು ಉಪಾಸನೆ ಮಾಡಬೇಕು. ದೇವರಿದ್ದಾನೆ ಅನ್ನುವ ವಿಷಯದಲ್ಲಿ ಮಧ್ವಾಚಾರ್ಯರು ಸ್ಪಷ್ಟವಾಗಿ ಪ್ರಮಾಣಗಳನ್ನು ಕೊಟ್ಟಿದ್ದಾರೆ. ವೇದ ಸುಳ್ಳು, ವೇದಗಳಿಗೆ ಪ್ರಾಮಾಣ್ಯವೇ ಇಲ್ಲ, ವೇದಗಳು ಪ್ರಮಾಣ ಅಲ್ಲ. ಯಾಕೆಂದರೆ ವೇದಗಳು ಅನಾದಿ, ಪರಮಾತ್ಮ ಎಲ್ಲಿಂದ ಇದ್ದಾನೋ ವೇದಗಳು ಅಲ್ಲಿವೆ, ಅಲ್ಲಿ ತನಕ ಇವೆ. ಪರಮಾತ್ಮ ಇದ್ದಂತೆ ವೇದಗಳು ಕೂಡ ನಿತ್ಯ. ಹಾಗಾಗಿ ಅದನ್ನು ಕೆಲವೊಬ್ಬರು ಸಹಿಸಲಿಲ್ಲ. ವೇದಗಳು ಅಪ್ರಮಾಣ, ವೇದಗಳಿಗೆ ಯಾವುದೇ ಪ್ರಾಮಾಣ್ಯ ಇಲ್ಲ ಅಂತ ಹೇಳಿದರು. ಮಧ್ವಾಚಾರ್ಯರು ಬಂದರು, ವೇದಗಳೇ ಪರಮ ಪ್ರಮಾಣ. ಆಕ್ಷೇಪಂ ತಮಸಹಮಾನ ಉಚ್ಯಮಾನಃ ಸದ್ಯೋಸೌ ನಿಜಕರ ಪಲ್ಲವದ್ವಯೇನ ಆದಾಯೌ ವ್ಯತನುತ ಬೀಜಮೋಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ಮಧ್ವಾಚಾರ್ಯರು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದರು. ಒಂದು ಕೈಯಲ್ಲಿ ಬೀಜ ಹಿಡ್ಕೊಂಡ್ರು, ಔಷಧಿ ಸೂಕ್ತವನ್ನು ಪಠನೆ ಮಾಡಿದರು. ಬೀಜ ಅಂಕುರ ಆಯಿತು, ಆಮೇಲೆ ಅದಕ್ಕೆ ಪುಷ್ಪ, ಹೂ ಬಂತು, ಆಮೇಲೆ ಹಣ್ಣು ಬಂತು. ನಮಗೆ ಸಾಧ್ಯನಾ? ಒಂದು ಕೈಯಲ್ಲಿ ಬೀಜ ಹಿಡ್ಕೊಂಡು ವೇದ ಮಂತ್ರವನ್ನು ಪಠನೆ ಮಾಡಿದರೆ ಹಣ್ಣು ಬರಲಿಕ್ಕೆ ಸಾಧ್ಯನಾ? ಬೀಜದಿಂದ ಸಾಧ್ಯ ಇಲ್ಲ ಅಂತಂದರೆ ವೇದಗಳೇ ಸುಳ್ಳು ಅಂತ ಹೇಳಬಾರ್ದು. ಒಂದು ಬೀಜದಿಂದ ವೇದ ಮಂತ್ರವನ್ನು ಹೇಳಿ ಹಣ್ಣನ್ನು ಪಡ್ಕೊಳ್ಳುವ ಸಾಮರ್ಥ್ಯ, ಯೋಗ್ಯತೆ ನಮ್ಮಲ್ಲಿಲ್ಲ, ಮಧ್ವಾಚಾರ್ಯರಲ್ಲಿತ್ತು. ವೇದ ಫಲಿಸಿತು. ಹಾಗಾಗಿ ವೇದಗಳಲ್ಲಿ ಶಕ್ತಿಯೇ ಇಲ್ಲ ಅಂತಲ್ಲ, ನಮ್ಮಲ್ಲಿ ಶಕ್ತಿ ಇಲ್ಲ ಅಂತ ಅರ್ಥ ಮಾಡಿಕೊಳ್ಬೇಕು. ಅಂತಹ ವೇದ ಪ್ರಾಮಾಣ್ಯವನ್ನು ನಿರೂಪಣೆ ಮಾಡಿದ ಮಹಾನುಭಾವರು ನಮ್ಮ ಮಧ್ವಾಚಾರ್ಯರು. ಹೀಗೆ ಸುಜ್ಞಾನವನ್ನು ಇಡೀ ಜಗತ್ತಿಗೆ ನೀಡಿದ ಜ್ಞಾನಸೂರ್ಯ ಮಧ್ವಾಚಾರ್ಯರು. ಅವರು ಕೊಟ್ಟ ಸಂದೇಶ ಲೋಕಕ್ಕೆ ಅಪಾರ, ಅವರನ್ನು ಸ್ಮರಣೆ ಮಾಡಲೇಬೇಕು. ಪ್ರಾತಸ್ಮರಣೀಯ ಶ್ರೀಮನ್ ಮಧ್ವಾಚಾರ್ಯರು. ಹೀಗೆ ಮಧ್ವಾಚಾರ್ಯರ ಉಪಕಾರವನ್ನು ಸ್ಮರಣೆ ಮಾಡ್ತಾ ಇವತ್ತಿನ ವಾಕ್ಪುಷ್ಪವನ್ನು ಮಧ್ವಾಚಾರ್ಯರು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ವೇದವ್ಯಾಸ ದೇವರಿಗೆ ಅರ್ಪಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಮಧ್ವೇಶಾರ್ಪಣಮಸ್ತು.